ಕನ್ನಡಲಿ ಸಾರಜಗುಡೆಗೆ ಮಣಿಯುವೆನು ಸಾರಜಗುಡೆಗೆ ಮಣಿಯುವೆನು ನಿಜ ಬಲ್ಲಯಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜ ತೋರ್ಮನ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ಬಂದ ಜೀವನಿಗೆಲ್ಲ ಅದ್ವೈತ ಬೋರಾಣಿ ಸುಂದರನಾಡಿ ಕೈದಾಸಿ ತಿಳಿಸಿದ್ದ ಸಿದ್ಧರುಗರಿಗೆ ನತನಂತೆ ಸಿದ್ಧರುಗರಿಗೆ ನತನಂತೆ ಬಾಳ ಬದಲಾಟಕ್ಕೆ ಸರಿ ಬಾಳ ಮಜ್ಜನಿಗೆ ಮತನಗ ಬಾಳ ಕೂತಳಿರ್ಪಡೆ ಶಾಂತಿಯೆಂಬುವ ಹರಿಗಳು ಬಾಳ ಶಕ್ತಿಯ ಶುವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಓ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಅಪ್ಪಂಗಳ ಶ್ರೀಚರಣ ಕಮಲಗಳಲ್ಲಿ ಶಿರಸಾಷ್ಟಾಂಗ ಪೂರ್ವಕವಾಗಿ ನಮನಗಳನ್ನು ಗೈಯುತ್ತಾ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದ ಅಜ್ಜಿಯವರ ಶ್ರೀಚರಣ ಕಮಲಗಳಲ್ಲಿ ಎನ್ನ ಹೃನ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಜಗತ್ತೊಂದರು ಸಾಕ್ಷಾತ್ ಪರಶಿವನ ಅವತಾರಿಗಳು ಸಾಧು ಚಕ್ರವರ್ತಿ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಆರೂಢ ಜ್ಯೋತಿ ಶಿವಪುತ್ರಪ್ಪ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳನ್ನು ಮನದೋರು ಸ್ಮರಿಸಿಕೊಂಡು ಇಲ್ಲಿರುವ ಸರ್ವ ಶರಣರಿಗೆ ಅನೇಕ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತಾ ಇಂದಿನ ಶಾಸ್ತ್ರವನ್ನು ಮುಂದುವರಿಸೋಣ. ನಡೆದಿರುವಂಥ ಶಾಸ್ತ್ರ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 8ನೇ ಅಧ್ಯಾಯದ ಇಂದಿನ 6ನೆಯ ನುಡಿ ಆಧಾರದ ವಿಷಯವಾಗಿರುವಂಥದ್ದು. ಈ ಒಂದು ಪೂರ್ವದಲ್ಲಿ ಹೇಳಲ್ಪಟ್ಟಂತೆ ಹಿಂದಿನ ನುಡಿಯಲ್ಲಿ ಯಾವ ಮನುಷ್ಯನು ತನ್ನ ಅಂತ್ಯಕಾಲದಲ್ಲಿ ಯಾವ ರೀತಿಯಿಂದ ಭಾವನೆಯನ್ನು ಮಾಡುತ್ತಾನೆ ಅದೇ ಪ್ರಕಾರ ಜನ್ಮವನ್ನು ಪಡೆಯುತ್ತಾನೆ ನೋಡು ಅರ್ಜುನ ಅಂತ ಭಗವಂತ ಹೇಳಿದ. ನೀವು ಹೇಳೋ ಮಾತು ಪ್ರತ್ಯಕ್ಷ ಇಲ್ಲ ಮತ್ತು ಅದನ್ನು ನಾವು ನಂಬಬೇಕು ಯಾವ ರೀತಿಯಿಂದ ಅಂತ ಕೆಲವು ಸಂಶಯ ಆಗ್ತದೆ. ಅದಕ್ಕೆ ಮರಣಕಾಲದಲ್ಲಿ ಈಶ್ವರನ ಚಿಂತನೆ ಮಾಡಿದವನು ಮರಣಕಾಲದಲ್ಲಿ ಶರೀರ ತ್ಯಾಗ ಮಾಡುವ ಕಾಲದಲ್ಲಿ ಅಥವಾ ಭಗವತ್ ಸ್ವರೂಪವನ್ನು ಹೊಂದುವನೋ ಇಲ್ಲವೋ ಎಂಬ ಸಂಶಯ ಪಡಬೇಡ. ಇದು ಸಾಮಾನ್ಯ ಯಾರೋ ಒಬ್ಬರು ಹೇಳಿದ ಮಾತಿನ ಮೇಲೆ ನಿನಗೆ ಸಂಶಯ ಇಲ್ಲ ಅಂತಂದ್ರೆ ಮಾತು ಬೇರೆ. ಆದರೆ ಸಾಕ್ಷಾತ್ ಭಗವಂತನೇ ಈ ಮಾತನ್ನು ನುಡಿತಾನ. ವೇದದಾಗ ಈ ಮಾತು ಹೇಳ್ಯಾವ, ವೇದವಾಕ್ಯಗಳಲ್ಲಿಯೂ ಈ ಮಾತನ್ನು ಹೇಳ್ಯಾವ. ಮತ್ತು ಈ ಭಗವದ್ಗೀತೆ ನುಡಿದಂಥ ವಿಷ್ಣುನೇ ಈ ಮಾತು ನುಡಿತಾನ ಅಂದ ಮೇಲೆ ಅದರಲ್ಲಿ ನೀ ಸಂಶಯ ಮಾಡಬೇಡ ಅಂದರವರು. ಇದರಲ್ಲಿ ನಂಬಿಕೆ ಇಡು. ಯಾಕೆಂದರೆ ಸಂಶಯಗ್ರಸ್ತನು ಕೆಟ್ಟು ಹೋಗುತ್ತಾನೆ. ಏನೈತೆ ಅಲ್ಪ ಬುದ್ಧಿಯ ಅಲ್ಪ ಸಂಶಯಂ
ಬುದ್ಧಿ ಏನಾಗ್ತದಪ್ಪ ಅಂದ್ರೆ ಎಲ್ಲ ತಾನು ಕಲ್ತಂತ ಎಲ್ಲ ವಿದ್ಯೆ ಕೂಡ ನಾಶ ಆಗ್ತದ. ಅಲ್ಪ ಸಂಶಯ, ಬಹಳ ಸಂಶಯ ಬೇಕಾಗಿಲ್ಲ. ಮನೆಯೆಲ್ಲ ಬೆಂಕಿ ಹತ್ತದ, ಬೆಂಕಿ ಎಲ್ಲ ಆರಿಸಿ ಒಂದು ತೃಣ ಬೆಂಕಿ ಏನು ಮಾಡ್ತದಂತ ಬಿಟ್ಟಿವಿ ಅಂದ್ರೆ ಪುನಃ ಮತ್ತೆ ಬೆಂಕಿ ಹತ್ತದೇ. ಅದು ಸ್ವಲ್ಪ ಬಿಟ್ಟಿವಿ ಅಂದ್ರೆ ಅದು ಬಿಡ್ತದೆ ಅಂತ ಬಿಡಂಗಿಲ್ಲ. ಇಡೀ ನದಿಯನ್ನು ಈಜಿಕೇಸಿ ದಾಟನ ಕೊನೆ ದಂಡೆ ಬರುವುದ್ರಾಗ ಇನ್ನೊಂದು ಹೆಜ್ಜೆ ಹಾಕಿದ್ರೆ ದಂಡಿಗೆ ಮುಟ್ತಾನ. ಆವಾಗ ಸಾಕ ಅಂತ ಕೈ ಬಿಟ್ರೆ ಮತ್ತೆ ಮುಳುಗಿ ಹೋಗೋದೆ. ಅದ್ರಂಗ ಸಣ್ಣ ಸಂಶಯ ಅಂತ ನೀ ಇದರಲ್ಲಿ ಅಪನಂಬಿಕೆ ಏನಾನ ಮಾಡಿದಪ್ಪ ಅಂತಂದ್ರೆ ನೀ ಕೆಟ್ಟ ಹೋಗ್ತಾನ ಅವನು ಅಂತ ಹೇಳ್ತಾನೆ. ಯಾರು ಸಂಶಯ ಮಾಡಿದವರು ಕೆಟ್ಟ ಹೋಗ್ತಾರ, ಸಂಶಯ ಮಾಡಲಾರ್ದವ್ರು ಯಾಕೆ ಕೇಳ್ತಾರ? ಹೀಗೆ ಒಂದು ಕೆಟ್ಟು ಹೋಗುತ್ತಾನೆ. ಅದರಿಂದ ನನ್ನ ಮಾತಿನ ಮೇಲೆ ಸಂಶಯವಿಡಬೇಡ. ನಾ ಹೇಳ್ತಕ್ಕಂಥ ಮಾತಿನ ಮೇಲೆ ಸಂಶಯ ಇಡಬೇಡ. ಯಾಕೆ ನಾ ಇದನ್ನ ಒತ್ತಿ ಒತ್ತಿ ಹೇಳ್ತಾರ ಅಂತಂದ್ರೆ, ಜಗತ್ತಿನಲ್ಲಿ ಅಂಧಪ್ರಭೆ ಅಂದ್ರೆ ತಾವು ಕಂಡಿಲ್ಲ, ಅದನ್ನ ಪ್ರತ್ಯಕ್ಷ ಅನುಭವನೂ ಇಲ್ಲ, ಯಾರೋ ಹೇಳಿದ ಮಾತಿನ ಮೇಲೆ ನಾವು ಎಷ್ಟು ವಿಶ್ವಾಸ ಮಾಡ್ತೀವಿ. ಇವತ್ತು ಒಂದು ಟಿ ವಿ ಮಾಧ್ಯಮದಲ್ಲಿ ಆಗಲಿ, ಒಂದು ಪೇಪರ್ನಲ್ಲಿ ಆಗಲಿ, ನಮಗೆ ಅಷ್ಟು ನಂಬಿಕೆ ಅದ. ಬರ್ದಾರಂದ್ರೆ ಅವ್ರು ಹೆಂಗೆ ಸುಳ್ಳು ಬರೀತಾರಪ್ಪ ಅಂತ. ಏನು ಅವ್ರು ಬರ್ದವ್ರು ಪರಮಾತ್ಮ ಇದೆ, ಪರಮಾತ್ಮ ಸ್ವರೂಪ. ಏನೋ ಬರ್ದವರು ಜ್ಞಾನಿಗಳು ಬರ್ದಾರೇನಿಲ್ಲ, ಜ್ಞಾನಿಗಳು ಹೇಳ್ಯಾರೇನ ಆ ಮಾತು ಇಲ್ಲ. ಆದ್ರೆ ನಮ್ಗೆ ಅಷ್ಟು ನಂಬಿಕೆ ಐತಲ್ಲ. ಇಂಥ ವಾಕ್ಯದಲ್ಲಿ ಇಷ್ಟು ನಂಬಿಕೆ ಐತೆ ಅಂದಮೇಲೆ ವೇದ ವಾಕ್ಯಗಳನ್ನು ನುಡಿದಂಥ ಈಶ್ವರವಾಣಿ ಮೇಲೆ ನಂಬಿಕೆ ಇಲ್ಲೇನೋ? ಭಗವಂತನೇ ಹೇಳುವಂಥ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀ ಕೆಟ್ಟು ಹೋಗ್ತದಪ್ಪ. ಅದಕ್ಕೆ ನಂಬಿಕೆ ಇಡು ಅಂತ ಇಲ್ಲಿ ಹೇಳ್ತಾರೆ. ಮತ್ತೆ ಯಾರು ಈ ಜಗತ್ತಿನಾಗ ಅಂತ್ಯಕಾಲದಲ್ಲಿ ಯಾವ ಸ್ಥಳಕ್ಕೆ ಹೋಗ್ತಾರ, ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರ ಅಂತಂದ್ರೆ ಅದನ್ನ ನಾ ಹೇಳ್ತೀನಿ ಕೇಳು ಅಂತ ಹೇಳ್ತಾನೆ. ಯಂ ಯಂ ವ್ಯಾಪಿ ಸ್ಮರಾನ್ ಭಾವಂ ತ್ಯಾಜ್ಯ ಅಂತ್ಯತೆ ಕಲವರಂ ತಂ ತಮೇವ ಐತಿ ಕೌಂತೆಯೇ ಸದಾ ಸದ್ಭಾವ ಭಾವಿತಃ ಅಂತ ಹೇಳ್ತಾನೆ. ನೋಡು ಕೌಂತೆ ಅಂದ್ರೆ, ಹೇ ಅರ್ಜುನನೇ ಕೇಳು, ಮನುಷ್ಯನು ಜೀವಿತದ ಕೊನೆಯ ಕ್ಷಣದಲ್ಲಿ ಅಂದ್ರೆ ನಮ್ಮ ಆಯುಷ್ ಮುಗಿಯುವ ಸಂದರ್ಭದೊಳಗೆ ಈ ಶರೀರ ಅನ್ನುವಂಥದ್ದು ಒಂದು ಪ್ರಾರಬ್ಧದ ನಿರ್ಣಯದ ಮೇಲೆ ಇರ್ತಕ್ಕಂಥದ್ದು ಇಷ್ಟು ಸಮಯ ಅಂತ ಐತೆ. ಆ ಸಮಯ ಮುಗಿಯೋ ಸಮಯದಲ್ಲಿ ಅವಾಗ ಎಲ್ಲವೂ ನೆನಪು ಬರ್ತಾವ. ನೋಡು, ಅಂತರಶಾಸ್ತ್ರದಲ್ಲಿ ಬರ್ದಾರ ಆ ಮಾತು. ಪ್ರಾಣ ಹೋಗುವ ಸಂದರ್ಭದೊಳಗೆ ಹಿಂದಿಂದು ಮುಂದಿಂದು ಎಲ್ಲಷ್ಟು ನೆನಪು ಬರ್ತದ ಅಂತ ಹೇಳ್ತಾರೆ. ಯಾರಿಗೆ ಲೌಕಿಕರಿಗೆ ಏನೇನು ಮಾಡ್ಯಾರ ಅವ್ರಿಗೆ ಅದೇ ನೆನಪು ಬರ್ತದ. ಪಾರಮಾರ್ಥದಲ್ಲಿ ಇದ್ದವ್ರಿಗೆ ಏನೇನು ಸಾಧನ ಮಾಡ್ಯಾರ ಅವ್ರಿಗೆ ಅದೇ ನೆನಪು ಬರ್ತದ. ಯಾಕಂದ್ರೆ ಅದನ್ನು ಮಾಡಿರ್ತಾರ ಅವರು. ಆದರೆ ಅವರು ಕ್ಷಣದಲ್ಲಿ ಯಾವುದನ್ನು ಸ್ಮರಿಸುತ್ತಾ, ಆ ಕ್ಷಣದಲ್ಲಿ ಆ ಒಂದು ಸಮಯದೊಳಗೆ ಯಾವುದನ್ನು ಸ್ಮರಿಸುತ್ತಾ ಪ್ರಾಣವನ್ನು ಬಿಡುತ್ತಾನೆಯೋ ಅವನು ಅದರ ಸ್ವರೂಪವನ್ನೇ ಹೊಂದುತ್ತಾನೆ. ನೀ ಏನು ಸಂಕಲ್ಪ ಮಾಡ್ತದೆ ಆ ಸಂದರ್ಭದೊಳಗೆ ಸ್ಮರಣೆ ಮಾಡ್ತದೆ, ಅದೇ ನನಗೆ ಪ್ರಾಪ್ತಿ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಭ್ರಮರವು ಕೀಟವನ್ನು ತಂದು ಮಣ್ಣಿಗೂಡಿನಲ್ಲಿ ಇಡುತ್ತದೆ. ಕೀಟ ಭೃಂಗನಾಯ ಅಂತೀವಿ ನಾವು. ಅದು ಒಂದು ಸಣ್ಣ ಹುಳ, ಅದು ಹಸಿರು ಹುಳ. ಅದು ತಂದಿದ್ದ್ಯಾವುದು ಭ್ರಮರ. ಆ ಹುಳನ್ನು ತಂದು ಮಣ್ಣಿನಾಗೆ ಇಟ್ಟು ತನ್ನ ಶಬ್ದವನ್ನು ಮಾಡಿ ಅದಕ್ಕೆ ಸುತ್ತುವರೆದು ಗುಯಿ ಗುಯಿ ಅಂತ ತಿರುಗಿ ಕೊನೆಗೆ ತನ್ನ ಮುಳ್ಳಿನಿಂದ ಚುಚ್ಚಿ ಆ ಕೀಟ ಹೋಗಿ ಭ್ರಮರ ಆಗ್ತದೆ. ನೋಡಿ ಎಂಥ ವಿಶೇಷ ಐತೆ. ಯಾಕಾಯ್ತು ಅಂದ್ರೆ ಅದ್ರದ್ದು ಕೇಳಿ 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 ಅದು ಹಂಗಾಗ್ಯದ ನೋಡಿ. ಅಂದ್ರೆ ಭ್ರಮರ ಸಂಘ ಮಾಡಿ ಕೇಳಿ 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 ಅದು ಕೊನೆಗೆ ಏನಾಯ್ತು, ಹುಳ ಹೋಗಿ ಭ್ರಮರ ಆಗಿ ಬಂತು. ಸುತ್ತಲೂ ಜೈಂಕರಿಸುತ್ತಾ ತಿರುಗುತ್ತಾ ಆ ಗೂಡಿಗೆ ಸಣ್ಣ ದ್ವಾರ ಮಾತ್ರವಿರುತ್ತದೆ. ಒಳಗಿನ ಹುಳವನ್ನು ಭ್ರಮರವು ಆಗಾಗ ಕುಟುಕುತ್ತಾ ಜೈಂಕರಿಸುತ್ತದೆ. ಹೀಗೆ ಮಾಡುತ್ತಿರುವಾಗ ಭಯಯೋಗದಿಂದ ಕೀಟವು ಭ್ರಮರ ರೂಪವನ್ನು ತಾಳುವುದೆಂಬ ಪ್ರತೀತಿ ಇದೆ. ಅಂದ್ರೆ ಇದು ನೋಡ್ತೀವಿ, ಕಾಣ್ತೀವಿ ಎಲ್ಲಿಯೋ. ಅದೇ ರೀತಿ ಮಾನವನು ಯಾವುದನ್ನು ನಿರಂತರ ಭಾವನೆ ಮಾಡುತ್ತಾನೆ. ಆ ಭಾವನೆಯ ಸಾಮರ್ಥ್ಯದಿಂದ ಅವನು ಆ ಧ್ಯೇಯ ವಸ್ತುವ ಸ್ವರೂಪವಾಗಿ ಬಿಡುತ್ತಾನೆ ಅಂತಂದ್ರು. ನಾವು ಯಾವುದನ್ನ ಭಾವನೆ ಮಾಡ್ತೀವಿ ಅದರಂತೆ ನಾವು ಆ ವಸ್ತುವಿನ ಸ್ವರೂಪ ಆಗ್ತೀವಿ.
ನೋಡು, ಹುಳ ಆದ್ರೆ ಸಂಘ ಮಾಡಿ ಅದೇ ಕೇಳಿ 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 ಅದೇ ಭಾವ ಅದರಲ್ಲಿ ಉಳಿತು, ಕೊನೆಗೆ ಅದು ಹುಳ ಹೋಗಿ ಭ್ರಮರಾಗಿ ಬಂತು. ಮತ್ತು ಇಲ್ಲೇನು ನೀ ಆಗೋದಲ್ಲ, ನೀ ಮೊದಲೇ ಇದ್ದಿ, ಆದ್ರೆ ಅದರ ಸ್ಮರಣೆ ಮಾಡಿಕ್ಯಾಂತ ಹೋದಂಗೆ ಆಯ್ತಪ್ಪ ಅಂತಂದ್ರೆ ನೀ ಅದೇ ಸ್ವರೂಪ ಆಗ್ತದೆ ಹೊರತು ಅದು ಅನ್ಯ ಆಗಂಗಿಲ್ಲ ಅಂತ ಹೇಳ್ತಾನೆ ಎಲ್ಲಿ ಕೊನೆಯ ಸಂದರ್ಭದಲ್ಲಿ. ಹೀಗೆ ಭ್ರಮರ ಕೀಟ ನ್ಯಾಯದಲ್ಲಿ ಕೀಟವು ಜೀವಿಸಿದ್ದಾಗಲೇ ಭ್ರಮರೂಪಿಯಾಗಿರಬಹುದೆಂದಾಗ, ನೋಡು, ಅದು ಭ್ರಮರವು ಜೀವಿಸಿದ್ದಾಗಲೇ ಕೀಟವು ಭ್ರಮರೂಪ ಆದಾಗ ದೇಹವನ್ನು ಬಿಟ್ಟು ತರುವಾಯ ಮಾನವನ್ನು ಹೊಂದುವನೆನ್ನುವುದರಲ್ಲಿ ಸಂದೇಹವಿಲ್ಲ. ಇದ್ದಾಗ ಅದು ಆಗ್ಯದ, ಮತ್ತು ನೀ ದೇಹ ಬಿಟ್ಟ ಮೇಲೆ ಆಗೋದೇನು ದೊಡ್ಡ ಮಾತೈತೆ, ಅದ್ರಾಗ ಯಾಕೆ ಸಂಶಯ ಪಡ್ತಿದೆ ಅಂತಾರ ಅವರು. ಇವು ಪ್ರಮಾಣ ಇದಾವಲ್ಲ, ಶಾಸ್ತ್ರ ಪ್ರಮಾಣ ಇದಾವ, ವೇದ ಪ್ರಮಾಣ ಇದಾವ, ಅವಂತ ಸುಳ್ಳು ಹೇಳಂಗಿಲ್ಲ ನಮಗ. ನೀ ಇಂಥದ್ದೇ ಮಾಡಿದೆ ಅಂದ್ರೆ ಹಿಂಗೇ ಆಗ್ತಿದ್ದಿ, ನೀ ಇಂಥ ಭಾವನೆದಾಗ ಓದಿ ಅಂದ್ರೆ ಹಿಂಗೇ ನೀನು ಜನ್ಮವನ್ನು ಎತ್ತಿದ್ದೆ ಅಂತ ಶಾಸ್ತ್ರ ಹೇಳ್ತಾ ಬಂದ ಮೇಲೆ ಅದರಲ್ಲಿ ಯಾಕೆ ನೀನು ಅಪನಂಬಿಕೆ ಮಾಡ್ತಿದ್ದೆ ಅಂತ ಹೇಳ್ತಾನ. ಅದು ಇದ್ದಾಗೆ ಆಗ್ಯದ, ಹುಳ ಸತ್ತ ಮೇಲೆ ಆಗಿಲ್ಲ, ಅದು ಇನ್ನು ಬದುಕಿದ್ದಾಗೆ ಹುಳ ಹೋಗಿ ಭ್ರಮರ ಆಗ್ಯದ. ಅಂದ್ರೆ ನಾವು ಇನ್ನು ಈ ಜೀವನ ಪರ್ಯಂತರ ಮಾಡಿದಂಥ ಸಾಧನಗಳು, ಆ ಒಂದು ಭಾವನಾತ್ಮಕ ದೃಷ್ಟಿ ಯಾವ ರೀತಿಯಿಂದ ನಾವು ಬೆಳೆಸಂತೀವಿ ಅದೇ ಪ್ರಕಾರ ನಮ್ಮ ಶರೀರ ನಾವು ಮುಂದಿನ ಗೊತ್ತಿರ್ತದದು. ಹೀಗೆ ಮಹಾದೇವನನ್ನು ಸ್ಮರಿಸುತ್ತಾ ನಂದಿಕೇಶ್ವರನು ಆ ಜನ್ಮದಲ್ಲೇ ಶಿವನ ಸಾರೂಪ್ಯ ಸ್ಥಿತಿಯನ್ನು ಹೊಂದಿದೆನೆಂದು ಪುರಾಣ ಯುಕ್ತವಾಗಿರುತ್ತದೆ. ನೋಡ, ನಂದೀಶ್ವರ ಆ ಪರಮಾತ್ಮನ ಸ್ಮರಣೆ ಮಾಡ್ತಾ 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 ಏನಪ್ಪಾ ಅಂದ್ರೆ ಅವನು ದೇವನು ಆ ಸಾರೂಪ್ಯ ಸ್ಥಿತಿಯನ್ನು ಹೊಂದಿದ, ಪರಮಾತ್ಮನ ಸ್ವರೂಪದಲ್ಲಿ ಐಕ್ಯ ಆದ, ಅಂದ್ರೆ ಅಷ್ಟು ಸಾಮರ್ಥ್ಯ ಅದಂತ ಭಾವನೆಯಲ್ಲಿ. ಭರತನು ಮರಣ ಕಾಲದಲ್ಲಿ ಜಿಂಕೆಯನ್ನು ಚಿಂತಿಸುತ್ತಾ ಮಾರನೆಯ ಜನ್ಮದಲ್ಲಿ ಜಿಂಕೆ ಆದ ಜಡ ಭರತ. ಇವ್ ನೋಡು, ಮತ್ತೆ ಅವನು ಜ್ಞಾನಿ ಆಗಿದ್ದ, ಮತ್ತೆ ಆದ್ರೂ ಸ್ಮರಣೆ ಬಂತು ನೋಡು ಆ ಸಮಯದಲ್ಲಿ, ಮರಣ ಕಾಲದಲ್ಲಿ ಜಿಂಕೆಯನ್ನು ಸ್ಮರಿಸುತ್ತಾ ಹೋದಕ್ಕೆ ಮತ್ತೇನಪ್ಪಾ ಅಂದ್ರೆ ಜಿಂಕೆಯಾಗಿ ಹುಟ್ಟಬೇಕಾಯ್ತು. ಅಂದ್ರೆ ನಾವು ಏನು ಸ್ಮರಣೆ ಮಾಡ್ತೀವಿ ಅದೇ ಆಗಿ ಬರ್ತೀವಿ ಅಂತ ಅಂದಂಗಾಯ್ತು. ಇಷ್ಟು ಸಾಧನ ಮಾಡಿದ್ದು ದೊಡ್ಡದಲ್ಲ, ಅಲ್ಲಿ ಮಾಡ್ತಕ್ಕಂಥ ಸಾಧನೆ ಏನದ, ಅಲ್ಲಿ ಮಾಡ್ತಕ್ಕಂಥ ಕೆಲಸ ಅದು ಬಹಳ ದೊಡ್ಡದದ ಅಂತ. ಯಾಕಂದ್ರೆ ಅಲ್ಲಿ ಎಲ್ಲವೂ ನಿಂತು ಹೋಗ್ತಾವ. ಅದಕ್ಕಾಗಿ ಜಿಂಕೆಯಾಗಿ ಹುಟ್ಟಿದನು, ಎಚ್ಚರಿಕೆ ಇರಲಿ, ಸಾಯುವಾಗ ಹಣ ಹಣ ಎನ್ನುತ್ತಾ ಸತ್ತರೆ ಕಬ್ಬಿಣದ ಪೆಟ್ಟಿಗಳಿಗಾಗಿ ಹುಟ್ಟಬೇಕಾದಿತ್ತು ಅಂದ್ರು ಅವರು. ಹಣ ಹಣ ಅಂತಂದ್ರೆ ಮತ್ತೆ ನೀ ಅಲ್ಲಿ ಆಗಿ ಹುಟ್ಟಿ ಬರ್ಬೇಕಾಗ್ತದ ನೋಡಪ್ಪ. ಅದಕ್ಕೆ ಮರಣ ಕಾಲದಲ್ಲಿ ಎಂಥ ಭಾವನೆ ಉದಯಿಸುತ್ತದೆ ಅದಕ್ಕೆ ತಕ್ಕ ಸಿದ್ಧಿ ಲಭಿಸುತ್ತದೆ, ಅದರಲ್ಲಿ ಸಂಶಯ ಇಲ್ಲ. ಅಂತೆಯೇ ಮತಿಸ್ಥಾಗತಿ ಜೀವಿತ ಕಾಲದಲ್ಲಿ ಅಂತಃಕರಣ ವೃತ್ತಿ ಬದಲಾಯಿಸುತ್ತಿರುವುದರಿಂದ ಸ್ಮರಣೆಯು ಬದಲಾಗಿರುತ್ತದೆ. ನಾವು ಇರುವಾಗಲೇ ಅದನ್ನು ಬದಲಾವಣೆ ಮಾಡ್ಕೋಬೇಕು ನಮ್ಮ ವೃತ್ತಿನ. ಅಂದ್ರೆ ಸಾಮಾನ್ಯವಾಗಿ ವೃತ್ತಿ ಇರೋದೆ ಎಲ್ಲರಿಗೆ, ಆ ವೃತ್ತಿನ ನಾವು ಇರುವಾಗಲೇ ಬದಲಾವಣೆ ಮಾಡಿಕೊಂಡು ಯಾವಾಗ ಈ ಪಾರಮಾರ್ಥ ಕಡೆ ಓದಿವಪ್ಪ ಅಂದ್ರೆ ಈ ವೃತ್ತಿ ಬೆಳೀತು ಅಂದ್ರೆ ಅದೇ ಇರ್ತದೆ ಅದ್ರಾಗ ಸಂಸ್ಕಾರ. ಎಲ್ಲಿಗೆ ಹೋದ್ರೇನು, ಎಲ್ಲಿ ಕುಂತ್ರೇನು, ಎಲ್ಲಿ ಬಿದ್ರೇನು, ಎಲ್ಲಿದ್ರೇನು ಅವನಿಗೆ ಅದೇ ನೆನಪು ನೋಡಿ, ಬೇರೆದು ನೆನಪಿಲ್ಲ. ಹೀಗೆ ಮರಣ ಕಾಲದಲ್ಲಿ ವೃತ್ತಿಯು ಸಂಭವಿಸುತ್ತದೆ. ಏನು ನಾವು ಯಾವುದ್ರಾಗ ಬಹಳ ಆಸಕ್ತಿ ಇವಿ ಅದೇ ನಮಗೆ ಅಲ್ಲಿ ಬಂದು ನೆನಪು ನಿಂದಿರ್ತದೆ. ಮತ್ತೆ ಉಳಿದವೆಲ್ಲ ಹೋಗ್ಬಿಡ್ತಾವ. ಅಲ್ಲಿ ಇದ್ದಾಗ ಮಾಡಿರ್ತಾನಲ್ಲ ಅದು ಸಾಧನ, ಅದು ಒಂದೇ ಬಂದು ನಿಂದಿರ್ತದೆ. ಅವಾಗ ಅದ್ರಾಗ ವೃತ್ತಿ ಹೋಯ್ತಪ್ಪ ಅಂದ್ರೆ ಅವನು ಅದೇ ಆಗ್ತಾನೆ ಹೊರತು ಬೇರೆ ಆಗಿ ಬರಂಗಿಲ್ಲ. ಅದಕ್ಕೆ ಆ ಸಮಯದ ಸ್ಮರಣೆ ಕೂಡ ಸ್ಥಿರವಾಗಿ ತನಗೆ ಅನುಕೂಲವಾದ ನಂತರ ಜನ್ಮವನ್ನು ಕೊಡಲು ಸಮರ್ಥವಾಗುತ್ತದೆ. ಏನು ಮಾಡಿದ್ದೆ ಅದೇ ಪ್ರಕಾರ ಜನ್ಮವನ್ನು ಕೊಡುತ್ತದೆ. ಇದಕ್ಕೆ ಒಂದು ಕಥೆ ಐತೆ. ಒಬ್ಬ ಧನವಂತನು ಮರಣಶೈಲಿದ್ದಾನೆ, ಮಾತು ಸಹ ಸರಿಯಾಗಿ ಹೊರಡಲಲ್ಲದು, ಕಾಕ ಎನ್ನುತ್ತಾ ಇದ್ದಾನೆ. ತಂದೆಯು ಏನು ಹೇಳಬೇಕೆಂದಿದ್ದಾನೋ ತಿಳಿದುಕೊಳ್ಳಬೇಕೆಂಬ ಕುಮಾರನಿಗೆ ಕುತೂಹಲ. ದೊಡ್ಡ ಡಾಕ್ಟರನ್ನು ಕರೆಸಿ ಭಾರಿ ಇಂಜೆಕ್ಷನ್ ಕೊಡಿಸಿದನು. ಆ ಒಂದು ಮಾತು ಹೇಳಿಬಿಟ್ಟು ನಂತರ ಸತ್ತರೂ ಸರಿಯೇ ಎಂದು ಮಕ್ಕಳು ಸೂಚನೆ. ಏನೋ ಇಟ್ಟಾನೇನೋ ಮತ್ತೆ ಅದೇ ಹೇಳ್ತಿದ್ದಂಗೆ ಇದ್ದಾನ, ಅದಕ್ಕೆ ಮಾತು ಬರುವಲ್ದು. ಸ್ವಲ್ಪ ಒಂದು ಇಂಜೆಕ್ಷನ್ ಮಾಡಿಸಿದ್ರೆ ಕಡಿಗೆ ಒಂದು ಎರಡು ಮಾತು ಹೇಳಿಕೆ ಸತ್ತೋಗಲ ಕಡೆ ಅಂತ ಅಂದ್ರು ಮಕ್ಕಳು. ಅವಾಗ ಯಾವುದೋ ಮಹತ್ವದ ಮಾತೆಂದು ತವಕ ಪಡುತ್ತಿದ್ದಾರೆ. ಔಷಧಿಯು ಮಹಿಮೆಯಿಂದ ಶಕ್ತಿ ಉದ್ಭವಿಸಿತು, ಕರು ಕಸಬರಿಗೆಯನ್ನು ಕಡಿಯುತ್ತಿದೆ ಎಂದು ಹೇಳಿದನು.
ದೃಷ್ಟಿಯಲ್ಲಿ ಅದ ಮರಣಕಾಲ ತಾನೇ ಓದ್ತಾನ, ಆದ್ರೆ ಈ ಬಾರಿಗೆ ಕಸಬಾರಿಗೆ ಐತೆ ನೋಡು ಅವನ ದೃಷ್ಟಿ. ಅಂದ್ರೆ ಏನ್ ಲಾಭ ಕೊಡ್ತೇನಪ್ಪ ಅವನಿಗೆ, ಇಷ್ಟೆಲ್ಲ ಮಾಡಿದ್ದೆ ನನ್ನ ಸಾಧನ ಆಯ್ತಾ ಅಂದ್ರೆ ಏನಿಲ್ಲ ನೋಡಿ, ಇನ್ನ ಅದರಾಗೆ ಹೋಯ್ತಿರುತ್ತೆ ಅಂತ ಹೇಳ್ತಾನ. ಹೀಗೆ ಇದಕ್ಕೆ ಅವನ ಎದುರಿಗೆ ಕರವು ಹಳೆ ಕಸಬರಿಗೆಯನ್ನು ಕಡಿತಿದ್ದು 3 ನಯ ಪೈಸೆಯ ಪೊರಕೆ ನಾಶವಾಯಿತಲ್ಲ ಎಂದು ಸಾಯುತ್ತಿರುವ ಸಾಹುಕಾರನಿಗೆ ತಾಪತ್ರಯ ಎಲ್ಲವನ್ನು ಬಿಟ್ಟು ಹೋಗುತ್ತಿದ್ದರೂ ಆ ಮನುಷ್ಯನಿಗೆ ಪೊರಕೆಯ ಮೇಲೆ ಭ್ರಾಂತಿ. ಎಲ್ಲಷ್ಟು ಬಿಟ್ಟು ಹೊಂಟಾನ, ಆದ್ರೆ ಭ್ರಾಂತಿಯಲ್ಲಿ ಅದ, ಅದೊಂದು ಕಸಬಾರಿಗೆ ನಾಶ ಆಗ್ತದಲ್ಲ ಎಂಬುದು ಭ್ರಾಂತಿ ಅದ ನೋಡಿ. ಒಬ್ಬ ಬ್ರಾಹ್ಮಣ ಸನ್ಯಾಸಿಯು ಅಂತ್ಯಕಾಲದಲ್ಲಿ ಪಾದರಕ್ಷೆಗಳನ್ನು ಸ್ಮರಣೆ ಮಾಡುತ್ತಾ ರೋಹಿದಾಸನೆಂಬ ಚಾಂಡಾಲ ಭಕ್ತನಿಗೆ ಜನ್ಮಿಸಿದನೆಂದು ಕಥೆ ಹೇಳುತ್ತೆ ನೋಡು. ಒಬ್ಬ ಬ್ರಾಹ್ಮಣನು ಸನ್ಯಾಸಿ ಅಂತ್ಯಕಾಲದಲ್ಲಿ ಪಾದರಕ್ಷೆಗಳನ್ನು ಸ್ಮರಣೆ ಮಾಡುತ್ತಾ ರೋಹಿದಾಸನೆಂಬ ಚಾಂಡಾಲ ಭಕ್ತನಾಗಿ ಜನಿಸಿದೆಂದು ಕಥೆ ಹೇಳುತ್ತದೆ. ಮನುಷ್ಯನು ಹುಟ್ಟಿದಾಗ ಒಬ್ಬನು ಹೋಗುವಾಗಲೂ ಒಬ್ಬನೇ ಏನನ್ನು ತರಲಿಲ್ಲ, ತೆಗೆದುಕೊಂಡು ಹೋಗುವುದಿಲ್ಲ. ಎಲ್ಲವನ್ನು ತಾನಾದರೂ ಬಿಡಬೇಕು, ಇಲ್ಲವೇ ಎಲ್ಲವೂ ತನ್ನನ್ನಾದರೂ ಬಿಟ್ಟು ಹೋಗುತ್ತದೆ. ನಾವಾದರೂ ಬಿಡಬೇಕಿಲ್ಲ, ನಮ್ಮನ್ನಾದರೂ ಬಿಟ್ಟು ಹೋಗೋದೆ ಅದು. ಹೀಗೆ ಆಗಲಿ ಎಂದು ಅಂತೂ ಬಿಡಬೇಕಾದದ್ದೇ. ಈ ರೀತಿಯಿಂದ ಅನೇಕ ಮಂದಿ ಇತಿಹಾಸಗಳು ಉಂಟು ಅಂತ ಹೇಳ್ತಾನೆ. ಜಗತ್ತಿನಲ್ಲಿ ಅನೇಕ ಮಂದಿ ಹಿಂಗಾಗಿ ಹೋಗ್ಯಾರ. ದೊಡ್ಡ ದೊಡ್ಡವರೇನ ಏನ ತಗೊಂಡು ಹೋಗ್ಬೇಕಂಬೋರೆ ಏನೇನ ಆಗಿ ಹೋಗ್ಯಾರ. ಅದಕ್ಕಾಗಿ ಇದಕ್ಕೆ ಯಾಕೆ ಇಷ್ಟು ಮೋಹ? ನಿನ್ನ ವೃತ್ತಿ ಹೀಗೆ ಸ್ಥಿರವಾಗಿ ಮಾಡಿಕೊ ಅಂತ ಹೇಳ್ತಾರ ಮಹಾತ್ಮರು. ಯಾಕಂದ್ರೆ ಯಾವ ಕ್ಷಣದಲ್ಲಿ ಯಾವ ಸಮಯದಲ್ಲಿ ಹೆಂಗೆ ಬರ್ತದಂತ ಗೊತ್ತಿಲ್ಲ. ಸಿದ್ಧಾರೂಢರಿಗೆ ಪರಮ ಶಿಷ್ಯರಾದಂಥವರು ಒಬ್ಬ ಬ್ರಾಹ್ಮಣ, ಅವರು ಸಿದ್ಧಾರೂಢರು ಉಪದೇಶವನ್ನು ಪಡೆದಿದ್ರು. ಅವರು ಸಿದ್ಧಾರೂಢರು ಬಹಳ ಪ್ರೇಮ ಆತನ ಮೇಲೆ. ಯಾಕಂದ್ರೆ ಒಬ್ಬ ಶಾಸ್ತ್ರಕಾರ, ಪಂಡಿತ ಇದ್ದ, ವಿದ್ವಾಂಸ ಇದ್ದ. ಬಹಳ ಬಡತನದಲ್ಲಿ ಇದ್ದಂಥವರು ಸಿದ್ಧಾರೂಢರ ಮೇಲೆ ಪರಮ ಪ್ರೇಮ ಇರುವುದರಿಂದ ನಿತ್ಯ ಶಾಸ್ತ್ರಕ್ಕೆ ಹೋಗುತ್ತಿದ್ರು ಅವರು. ಆವಾಗ ಅವರು ಉಪನಿಷತ್ತುಗಳನ್ನು ಹೇಳ್ತಿದ್ರು. ಈ ಉಪನಿಷತ್ತುಗಳು ಹೇಳಕಲ್ಕ ಸಿದ್ಧಾರೂಢರು ಕುಂತು ಕೇಳ್ತಿದ್ರು ಅಂತ ಬ್ರಾಹ್ಮಣನಲ್ಲಿ. ಅವ್ರು ಹೇಳೋದನ್ನ ಕೇಳ್ಕ್ಯಾಂತ ತಲೆ ಕೇಳ್ಕ್ಯಾಂತ ಕುಂದ್ರೋರು ಅವ್ರು ಸಿದ್ಧಾರೂಢರು. ಅಷ್ಟು ಆಸಕ್ತಿ ಇತ್ತು ಅವರ ಸೇವೆ, ಅವರ ಒಂದು ಭಕ್ತಿ. ಅಷ್ಟೆಲ್ಲ ಹೇಳಿದ್ರು ಕೂಡ ಗುರುಗಳ ಮೇಲೆ ಇದ್ದಂಥ ಭಕ್ತಿ ಬಹಳ ಅಪಾರವಾಗಿತ್ತು ಹೊತ್ತಿನಲ್ಲಿ. ಅದಕ್ಕಾಗಿ ಸಿದ್ಧಾರೂಢರಿಗೆ ಗೊತ್ತಿರಲಿಲ್ಲ ಅಂತ, ನಾವು ಬಹಳ ಬಡತನದಲ್ಲೇ ಇದ್ದಾನ, ಬಹಳ ಬಡವ ಇದ್ದಾನ ಎಂಬುದನ್ನು ಗೊತ್ತಿತ್ತು ಅವ್ರಿಗೆ. ಎಷ್ಟೋ ಸಲ ಮನ್ಯಾಗ ತಿನ್ನಕ ಅನ್ನ ಇರ್ತಿರ್ಲಿಲ್ಲ ಅವ್ರಿಗೆ. ಅತಿಗೊಂದು 3-4 ಜನ ಮಕ್ಕಳಿದ್ರಂತ ಬ್ರಾಹ್ಮಣ ಮನೆ. ಅವಾಗ ಸಿದ್ಧಾರೂಢರು ಮಠಕ್ಕೆ ಬರಬೇಕಾದ್ರೆ, ಈ ಬ್ರಾಹ್ಮಣ ಮಠಕ್ಕೆ ಬರೋ ಸಂದರ್ಭದೊಳಗೆ ಮಠದಲ್ಲಿ ಒಬ್ಬ ಹೆಣ್ಮಗಳು ಒಂದು 10 ಬಂಡಿ ಬೆಲ್ಲ ಏರಿಕೊಂಡು ಬಂದಿದ್ಲಂತ. ಬಿಜಾಪುರ್ಲಿಂದ ಒಬ್ಬ ಹೆಣ್ಮಗಳು ಬಂದಿದ್ಲು ಮಠಕ್ಕೆ ಕೊಡಬೇಕಂತ. ಆ ಬಂಡ್ಯಾಗ ಬೆಲ್ಲ ಎಲ್ಲ ಮಠದಾಗ ಇಳಿಸಕತ್ತಿದ್ರು. ಆವಾಗ ಸಿದ್ಧಾರೂಢರ ಮುಂದೆ ಕುಂತ ಅಮ್ಮ ಮಾತಾಡ್ತಿದ್ಲು. ಅಷ್ಟರಾಗೈತೆ ಬ್ರಾಹ್ಮಣ ಶಾಸ್ತ್ರ ಸಮಯ ಆಯ್ತಂತ ಬಂದ. ಸಾಯಂಕಾಲ ಬಂದು ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿದ. ತನ್ನ ಯಥಾಸ್ಥಿತಿಗೆ ತಾನು ಹೋಗಿ ಶಾಸ್ತ್ರ ಪ್ರವಚನ ಮುಂದುವರಿಸಿದ. ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಮತ್ತೆ ಬಂದು ನಮಸ್ಕಾರ ಮಾಡ್ಬೇಕಲ್ಲ ಸಿದ್ಧಾರೂಢರಿಗೆ. ನಮಸ್ಕಾರ ಮಾಡಕ್ಕೆ ಬಂದಾಗ ಸಿದ್ಧಾರೂಢರಿಗೆ ಅಲ್ಲೇನು ಕುಂತಿದ್ಲ ಆ ಹೆಣ್ಮಗಳು, ಆ ಹೆಣ್ಮಗಳಿಗೆ ಹೇಳಿದ್ರಂತ ಸಿದ್ಧಾರೂಢರು, ಇದ್ರಾಗ ಒಂದು ಪೆಂಟೆ ಬೆಲ್ಲ ಇವನಿಗೆ ಕಟ್ ಕಳಿಸ್ರಿ ಅಂತ. ಯಾಕಂದ್ರೆ ಅವ್ನು ಶಾಸ್ತ್ರಕ್ಕೆ ಬರಕ್ಕಂತ ಮೊದಲೇ ಮಕ್ಕಳಲ್ಲಿ ಮನ್ಯಾಗ ಅಳಕತ್ತಿದ್ದು ಅಂತ. ಹೆಣ್ತಿ ಎಳೆ ಕಳಿಸಿದ್ಲಂತ. ಇಷ್ಟು ಮಠಕ್ಕೆ ಓದ್ತಿದ್ದೆ ಸಿದ್ಧಾರೂಢರ ಮಠಕ್ಕೆ, ಏನು ಸಿಗಲಿಲ್ಲ ಕಡೆಗೆ ಒಂದಿಷ್ಟು ಬೆಲ್ಲ ಆದ್ರೆ ಹಿಡ್ಕಂಬ, ಮಕ್ಕಳು ಪರದಾಡ್ತಾವ, ಅದಕ್ಕಾದ್ರೂ ಸುಮ್ಮನೆ ಇರ್ತಾವ ಅಂತ ಹೇಳಿದ್ರಂತ. ಉಣಕ್ಕಿಲ್ಲ ತಿನ್ನಕ್ಕಿಲ್ಲ ಹೆಂಗೋ ಒಂದು ಜೀವನ ನಡೆದದ. ಕಡೆಗೆ ಅವು ಮಕ್ಕಳಿಗೆ ಬಾಯಿ ಆರಿಕೆಂಬ ಬೆಲ್ಲ ಹಿಡ್ಕಂಬ ಅಂದಾಗ ಎಳೆ ಬಂದಿದ್ದಂತ. ನಾ ಹಂಗೆ ಬೇಡಕ್ಕೆ ಬರಂಗಿಲ್ಲ, ಅವರಲ್ಲಿ ಬೇಡಿದ್ರೆ ಭಾಳ ಅಪಮಾನ ಮಾಡಿದಂಗೆ ಆಗ್ತದ ಗುರುಗಳನ್ನ, ಅದಕ್ಕೆ ನಾ ಬೇಡಂಗಿಲ್ಲ ಅಂತ ಹೇಳಿ ಬಂದಿದ್ದಂತ. ಆದ್ರೂ ಅನಿವಾರ್ಯ, ಮತ್ತೆ ಮನೆ ಅಂದ ಮೇಲೆ ಎಲ್ಲರಿಗೂ ಸಮಸ್ಯೆಗಳು ಇರವೆ. ಇಂಥ ಸಮಸ್ಯೆದಾಗ ಕೂಡ ಗುರುಗಳು ಮುಂದೆ ಬಂದು ತನ್ನ ಎದುರಿಗೆ 10 ಬಂಡಿ ಬೆಲ್ಲ ಇಳಿಸಿದ್ರು ಕೂಡ ಕೇಳಲ್ಲ ಅಂತ ಗುರುಗಳನ್ನ. ಯಪ್ಪ ನನಗೆ ಹಿಂಗೈತೆ ನನ್ನ ಮನೆಯಾಗ ಅಂತ ಕೇಳಲ್ಲ. ನಮಸ್ಕಾರ ಮಾಡಿ ಯಥಾರೀತಿ ಹೊಂಟಾಗ ಅವಾಗ ಆ ಅಮ್ಮ ಇಲ್ಲಿ ಏನು ಕುಂತಿದ್ಲ, ಆ ಅಮ್ಮ ಅಂದ್ಲಂತ, ಇಲ್ರಿ ನಿಮ್ಗ ಹೇಳ್ಯಾರ ಒಂದು ಪೆಂಟೆ ಬೆಲ್ಲ ಒಯ್ಬೇಕು ನೀವು ಅಂತ.
ನಾನ್ಯಾಕೆ ಒಯ್ಲಮ್ಮ, ನಂದ್ಯಾಕೆ ಆಗ್ತದ, ಅದು ಗುರುಗಳದೇ ಇರಲಿ, ನನಗೆ ಬೇಡ. ಇಲ್ಲ, ನಮ್ಗೆ ಅಪ್ಪೋರೇ ಹೇಳ್ಯಾರ, ಮನೆ ಹುಡುಗರು ಅಳಕೈತೇವಂತ ತಗೊಂಡು ಹೋಗತ್ತೆ ಹೇಳ್ಯಾರ ಅಂತ ಆಕೆ ಹೇಳಿದಾಗ ನಾವು ಅಳಕೈತಿದಂತ ಬ್ರಾಹ್ಮಣ. ಎಂಥ ಗುರು, ನನ್ನ ಬಡತನ ನೋಡಿ ಸಹಿಸಕ್ಕಾಗಲಿಲ್ಲಲ್ಲ ಈತಗ ಅಂತ ಅಂದಾಗ ಅವಾಗ ಸಿದ್ಧಾರೂಢರು ಬಂದು ಕೇಸಿ ಹೇಳಿದ್ರಂತ, ಇಲ್ಲಪ್ಪ ನಾನೇ ಹೇಳಿನ ತಗೊಂಡು ಹೋಗು ಅಂದಾಗ ಅವಾಗ ತಗೊಂಡು ಹೋದಂತ. ಆ ವ್ಯಕ್ತಿ ಮರಣ ಕಾಲದಲ್ಲಿ, ಅನ್ನ ಯಾಕೆ ಅದೃಷ್ಟ ಅಂತ ಹೇಳ್ತಾನಂದ್ರೆ, ಮರಣ ಕಾಲದಲ್ಲಿ ಆತನ ಇಚ್ಛೆ ಏನಿತ್ತು ಅಂದ್ರೆ ನಿರಂತರ ದಿವಸ ಗುರುಗಳು ಮುಂದೆ ಶಾಸ್ತ್ರ ಹೇಳಂದಾಗ ಶಾಸ್ತ್ರ ಹೇಳೋದು, ಉಳಿದ ಸಮಯದಲ್ಲಿ ಗುರುಗಳಿಂದ ಕೇಳೋದು. ಈ ಕಾಯಕದ ಜೀವನ ಪರ್ಯಂತರ ನಡೆಸೋಣ ಬಂದಿದ್ದ. ಕೊನೆ ಅಂತ್ಯಕಾಲ ಅನ್ನುವಂಥದ್ದು ಬಂದಾಗ ಆವಾಗ ಸಿದ್ಧಾರೂಢರಿಗೆ ಗೊತ್ತಾಯ್ತು. ಸಿದ್ಧಾರೂಢರು ಅವ್ರ ಮನೆಗೆ ಹೋದ್ರು, ಟಾಂಗದಾಗ ಹೋದ್ರು. ಇನ್ನೇನು ಪ್ರಾಣ ಬಿಡ್ತಾನ ಅಂದಾಗ ಸಿದ್ಧಾರೂಢರು ಮುಂದೆ ಕುಂತು ತಲೆ ತಗೊಂಡು ತಮ್ಮ ತೊಡೆ ಮೇಲೆ ಇಟ್ಕೊಂಡು ಕೇಳಿದ್ರ, ಹೇ ಬ್ರಾಹ್ಮಣನೇ, ನೀನಿಷ್ಟು ದಿವಸ ಪರ್ಯಂತರ ಏನು ಬೇಡಲಿಲ್ಲ, ನನಗೆ ಏನು ಬೇಕಾದ್ದು ಕೂಡ ಶಕ್ತಿ ನನ್ನಲ್ಲಿ ಐತೆ, ಏನು ಬೇಡಲಿಲ್ಲ. ಆದ್ರೆ ಈಗ ಅಂತ್ಯಕಾಲ ಐತೆ, ನಿನಗೆ ಈಗ ಹೋಗೋ ಸಮಯ ಬಂದದ, ಈಗ ಏನು ಬೇಡತಿದ್ದೆ ಬೇಡು, ನಾನು ನಿನಗೆ ಕೊಡ್ತೀನಿ ಅಂತ ಕೇಳಿದ್ರು ಅವ್ರು. ನಮ್ಮಂಥವ್ರಾದ್ರೆ ಏನೇನೋ ಬೇಡಿ ಬಿಡ್ತಿದ್ವಿ ನಾವು. ಇಷ್ಟು ದಿವಸ ನಾವು ಇಷ್ಟೆಲ್ಲ ದುಃಖ ಅನುಭವಿಸಿ ಬಂದಿವಪ್ಪ, ಈ ದುಃಖ ಇರಬಾರ್ದಂತನ ಒಂದು ಬೇಡ್ತಿದ್ವಿ, ಏನಾದ್ರೂ ಒಂದು ಬೇಡ್ತಿದ್ರು. ಆದ್ರೆ ಆತ ಬ್ರಾಹ್ಮಣ ಎಷ್ಟು ಜ್ಞಾನಿ ಮನುಷ್ಯ ಇದ್ದ ಅಂದ್ರೆ, ಸಿದ್ಧಾರೂಢರಿಗೆ ಹೇಳಿದಂತ, ಯಪ್ಪ ನನಗೆ ಇಷ್ಟು ದಿವಸ ಬೇಡಬೇಕೆಂಬುದ ಕಲ್ಪನಾ ಬರಲಿಲ್ಲ ನನಗೆ, ನಿಮ್ಮಲ್ಲಿ ಬೇಡಬೇಕನ್ನೋ ಇಚ್ಛೆನೇ ನನಗೆ ಬಂದಿದ್ದಿಲ್ಲ. ಆದ್ರೆ ನೀನು ಪರಮಾತ್ಮ ಇದ್ದೆ, ಈಗ ನೀನೇ ಸ್ವತಃ ಬಂದು ನನ್ನ ಎದುರಿಗೆ ಏನು ಬೇಕು ಕೇಳಂತಿದ್ದೆ ಅಂದಮೇಲೆ ನಿನ್ನ ನಾನು ಕೇಳಲ್ಲ, ನಿನ್ನ ನಾನು ಅಪಮಾನ ಮಾಡಿದಂಗೆ ಆಗ್ತದ, ಅದಕ್ಕೆ ನಾನು ನಿನ್ನ ಕೇಳ್ತೀನಿ ಅಂತ. ಏನು ಕೇಳ್ತದೆ ಕೇಳ. ಏನಿಲ್ಲಪ್ಪ, ನನಗೆ ಏನೇ ಇರಲಿ ಏನೇ ಬಿಡ್ಲಿ, ನನ್ನ ಮನೆತನದಲ್ಲಿ ಒಬ್ಬ ಜ್ಞಾನಿ ಮಗನೇ ಹುಟ್ಟಬೇಕು, ಅಂಥದ್ದೇ ನನಗೆ ಕೊಡು, ಅದು ಬಿಟ್ರೆ ನನಗೆ ಬೇರೆ ಏನು ಬೇಡ ಅಂತಂದಾಗ ತಥಾಸ್ತು ಅಂದ್ರೆ ಇವತ್ತಿಗೆ ಅವ್ರ ಮನೆಯಲ್ಲಿ ಒಬ್ಬ ಸಂತ ಮಹಾತ್ಮರು ಹುಟ್ಟುತ್ತಾರೆ. ಇತಿಹಾಸ ಐತೆ ಸಿದ್ಧಾರೂಢರು. ಜಗತ್ತಿನಲ್ಲಿ ಅದು ಬರೋದು ಬಹಳ ದುರ್ಲಭ. ಯಾಕಂದ್ರೆ ಯಾವ ಸಮಯದಲ್ಲಿ ಏನು ಬಯಕೆ ಮಾಡ್ತಾನ ಮನುಷ್ಯ, ಅದೇ ಅವನಿಗೆ ಬೇಕಾಗಿರುತ್ತೆ. ಅದಕ್ಕೆ ಆತ್ಮಜ್ಞಾನಿಯು ಜ್ಞಾನವನ್ನು ಹೊಂದಿದಾಗಲೇ ಮುಕ್ತನಾಗಿದ್ದಾನೆ. ಅದರಿಂದ ಅವನಿಗೆ ಮರಣ ದೋಷವು ಪ್ರಭಾವವು ತಪ್ಪುವುದಿಲ್ಲ. ವಿಪ್ರ ಗೃಹಾದಿಗಳಲ್ಲಿ ಆಗಲಿ, ಚಾಂಡಾಲ ಮನೆಯಲ್ಲಾಗಲಿ, ನಗುತ್ತಾಗಲಿ ಅಳುತ್ತಾಗಲಿ ಯಾವ ರೀತಿಯಿಂದ ಸತ್ತರೂ ಅವನು ಮುಕ್ತಿಗೆ ಲೋಪವಿಲ್ಲ. ಯಾರಿಗೆ? ಆತ್ಮಜ್ಞಾನಿಗೆ. ಅವನು ತನಗಾಗಿ ಏನು ಬೇಡಿಲ್ಲ, ನೀನು ಕೊಡ್ತೀನಿ ಅಂದದಕ್ಕೆ ನಾನು ಬೇಡ್ತೀನಿ ಬಂದ್ರೆ ಇಂಥದ್ದೇ ಕೂಡ ನಮ್ಮ ಮನೆತನದಲ್ಲಿ ಬೇರೆದು ಏನು ಬೇಕಾಗಿಲ್ಲ ಅಂದ. ಯಾಕೆ? ತನಗೆ ಬಡತನಿತ್ತು ಬೇಕಾದ ಕೇಳಬಹುದಾಗಿ ಕೇಳಲ್ಲ. ನನಗೆ ಏನನ್ನ ಕಡಿಮೆ ಐತೆ ಅಂತ ಕೇಳಿದೆ, ನನಗೆ ಏನು ಕೊಡಬೇಕಾಗಿತ್ತು, ಏನು ತಿಳಿಸ್ಬೇಕಾಗಿತ್ತು ಅದೆಲ್ಲ ನೀವು ತಿಳಿಸಿರಿ, ಅದರ ನೆನಪು ನನಗೈತೆ, ನನಗೇನು ಬೇಕಾಗಿದೆ. ಯಾಕಂದ್ರೆ ಜ್ಞಾನಿಗೆ ಅದು ಏನು ಅವಶ್ಯಕತೆ ಇರಂಗಿಲ್ಲ ಅದರ. ಅದಕ್ಕಾಗಿ ಭಗವಂತನ ಈ ಶ್ಲೋಕದಲ್ಲಿ ಅರ್ಜುನನ್ನು ಕುಂತಿ ಕುಮಾರನೆಂದು ಸಂಬೋಧಿಸುತ್ತಿದ್ದಾನೆ. ಕುಂತಿಯು ಪರಮ ಭಕ್ತಳು. ಮರಣ ಕಾಲದಲ್ಲಿ ಶ್ರೀಕೃಷ್ಣನ ಸ್ಮರಿಸುತ್ತಾ ದೇಹತ್ಯಾಗ ಮಾಡಿದಂತ ಆಕೆಯನ್ನು ಸಾಮಾನ್ಯ ಅಷ್ಟೆಲ್ಲ ರಾಜ್ಯಭಾರವನ್ನು ಕಳ್ಕೊಂಡು ಕೊನೆಗೇನಪ್ಪ ಅಂದ್ರೆ ವನವಾಸ ಮಾಡಿ ಎಷ್ಟೆಲ್ಲ ದುಃಖ ನೋವುಗಳನ್ನು ಅನುಭವಿಸಿ ಕೊನೆಗೇನಪ್ಪ ಅಂದ್ರೆ ರಾಜ್ಯಕ್ಕೆ ಪಟ್ಟಾಭಿಷೇಕ ಆಯ್ತು. ಯಾರಿಗೆ? ದೊಡ್ಡ ಮಗನಿಗೆ, ಧರ್ಮರಾಜನಿಗೆ. ಆ ಧರ್ಮರಾಜನಿಗೆ ಪಟ್ಟಾಭಿಷೇಕ ಆದಾಗ ಅವಾಗ ಹೋಗಿ ಕೇಳಿದಂತ, ಏನಮ್ಮ ಮತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ಈಗ ಬಂದಿದ್ದಿ, ಮತ್ತೆ ಇಷ್ಟು ದಿವಸ ಅಂತ ಕಷ್ಟದಾಗ ಆಯ್ತು, ಈಗೇನು ಅನಿಸ್ತದ ನಿನಗ ಅಂತಂದಾಗ ಆಕೆ ಒಂದೇ ಮಾತು ಕೇಳಿದಂತ, ಏನಿಲ್ಲ ಭಗವಂತ, ಏನು ಕೇಳ್ತದೆ ಕೇಳಂದಾಗ, ಏನಿಲ್ಲ ನನಗೆ ಕಷ್ಟನೇ ಕೊಡ ಅಂತಂದ್ಲಂತ ಆಕೆ. ಯಾಕಂದ್ರೆ ಕಷ್ಟ ಭಾಳ ಇತ್ತು, ನಿನ್ನ ಸ್ಮರಣೆ ನನಗೆ ಸ್ಥಿರವಾಗಿರ್ತದೆ ಯಾವಾಗ. ಅಂಥ ಒಂದು ಸ್ಮರಣೆಯನ್ನು ಬೇಡಿಲ್ಲ. ಅಂಥ ಕುಂತಿ ಕುಮಾರನೇ ಅಂತಂತಾನ, ಅಂಥ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ದಲ್ಲ ನೀನು ಅಂದ್ರೆ ಅಕ್ಕಿನಲ್ಲಿ ಎಂಥ ಸಂಸ್ಕಾರ ಇರಬೇಕಂತ. ಈಗ ಹೀಗೆ ಅಂತಹ ತಾಯಿಗೆ ಹುಟ್ಟಿದ ಮಗನಾದ ಅರ್ಜುನಿಗೆ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಬರುವುದರಲ್ಲಿ ಸಂದೇಹವಿಲ್ಲ. ಅಂತಕ್ಕಿನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಾನಂದ್ಮೇಲೆ ಅವನಿಗೆ ಸ್ಮರಣೆ ಬರೋದೇನು ದೊಡ್ಡ ಮಾತಲ್ಲ, ಸ್ಮರಣೆ ಬಂದೇ ಬರ್ತದ ಅಂತ ಹೇಳ್ತಾರೆ. ಆಶ್ವಾಸನೆ ಕೊಡುವುದಕ್ಕಾಗಿ ಸಂಬೋಧನೆ ಹೇಳಲ್ಪಟ್ಟಿದೆ. ನಿನಗೊಂದು ಆಶ್ವಾಸನೆ ಕೊಡೋದಕ್ಕಾಗಿ ಹೇಳಿದ ಮಾತು. ಪಾರ್ಥ, ಇನ್ನೊಂದು ಮಾತು, ಅಜಾಮಿಳನಂತೆ ಮರಣ ಕಾಲದಲ್ಲಿ ನಾರಾಯಣ ಸ್ಮರಣೆ ಮಾಡಿದ ಆಯ್ತಲ್ಲವೇ, ಈಗಿನಿಂದಲೇ ಏಕೆ ಅವಸ್ಥೆ ಬೀಳಬೇಕು ಎನ್ನುವೆಯನೋ.
ಅಜಾಮಳೆ ಅಂತ ಒಬ್ಬರು ಆಗಿ ಹೋಗಿದಾರ. ಮಾಡಲಾರ್ದ ಪಾಪಗಳನ್ನು ಮಾಡಿ ಕೊನೆಗೆ ಏನಪ್ಪಾ ಅಂದ್ರೆ ಒಂದು ಸಂದರ್ಭದಲ್ಲಿ ಅದು ಘಟಿಸ್ತು. ಮತ್ತೆ ಆಕಿನಂಗೆ ನಾವಿದ್ರ ಆಯ್ತಲ್ಲ, ಈಗ ಯಾಕಂದ್ರದ್ದು ಅವಸರ ಐತಿ, ಈಗ ತಯಾರು ಮಾಡೋದು ಏನು ಅವಶ್ಯಕತೆ ಐತಿ ಅಂದ್ರೆ, ಮರಣ ಕಾಲದಲ್ಲಿ ಆತ್ಮಜ್ಞಾನ ಭಗವತ್ ಸ್ಮರಣೆ ಬರಬೇಕಾದರೆ ಬಿಟ್ಟಿ ಅಲ್ಲದು, ಬಿಟ್ಟಿಗಂಟೆನ ಎಣ್ಣೆ ಬೇಕಾದ್ರೆ ಸಿಗಕ್ಕ. ಅಸ್ತ್ರವಿದ್ಯೆಯನ್ನು ಯಾವಾಗಲೂ ಏಕೆ ಅಭ್ಯಾಸ ಮಾಡುತ್ತಿರಬೇಕು? ಈಗ ಕೆಲವರು ಹಿಂದಿನ ಕಾಲದಾಗ ರಾಜ ಮಹಾರಾಜರು ಅವ್ರ ಶಸ್ತ್ರಗಳು ಇರ್ತಿದ್ವು, ಅಸ್ತ್ರವಿದ್ಯೆಗಳನ್ನು ಅವರು ಅಭ್ಯಾಸ ಮಾಡ್ತಿದ್ರು. ಇಷ್ಟು ದಿವಸ ಅಭ್ಯಾಸ ಮಾಡೋದು. ಯಾಕಂದ್ರೆ ಯಾವಾಗ ಯಾರು ಯುದ್ಧ ಬರ್ತದೇನು ಯಾರಿಗೆ ಗೊತ್ತು. ಅವ್ರ ಯುದ್ಧಕ್ಕೆ ಬಂದಾಗ ಹೋಗಿ ಅಭ್ಯಾಸ ಮಾಡ್ತಾನಂದ್ರೆ ಸುಮ್ಮನೆ ಬಿಡ್ತಾರೇನು ಅವ್ರು? ಎದರ ಬಂದು ಇಲ್ಲ, ಅದನ್ನ ನಿರಂತರ ಅಭ್ಯಾಸ ಮಾಡಿಕೊಂತಿದ್ರೆ ಯಾವಾಗನ ಬರ್ಲಿ ತಯಾರಿರ್ತಾರೆ ನೋಡಿ ಇವ್ರು. ಅದ್ರಂಗ ಮರಣ ಅನ್ನುವಂಥದ್ದು ನಿನಗೆ ಯಾವಾಗ ಬರ್ತದೋ ಗೊತ್ತಿಲ್ಲ. ಅವಾಗ ಬಂದಾಗ ನಾನು ಅದನ್ನ ನೆನಪು ಮಾಡ್ತಾನಂದ್ರೆ ಅದು ಇರ್ಬೇಕಲ್ಲ ನೆನಪು ನಮಗೆ. ಈಗ ನೀನು ಅದನ್ನ ಅಭ್ಯಾಸ ಮಾಡಿಕೊಂತಿದ್ದಂದ್ರೆ ಅದೇ ನೆನಪಿರ್ತದ. ಅದಕ್ಕೆ ಅಭ್ಯಾಸವಿಲ್ಲದಿದ್ದರೆ ಹಠಾತ್ತಾಗಿ ಯುದ್ಧ ಕಾಲದಲ್ಲಿ ಜ್ಞಾಪಕ್ಕೆ ಬರದೆ ಹೋಗಬಹುದು. ಅದಕ್ಕಾಗಿ ನೀನು ಶಾಸ್ತ್ರವಿದ್ಯೆಯನ್ನು ನಿತ್ಯವೂ ಅಭ್ಯಾಸ ಮಾಡುತ್ತಿರುವೆಯಾ? ಮತ್ತು ಈ ವಿಷಯವು ಅಷ್ಟೇ, ಬದುಕಿದ್ದು ಅಷ್ಟೇ. ದಿನವೂ ತಿಂದು ತಿರುಗಿ ಸ್ವಚ್ಛೆಯಾಗಿ ಕಾಲ ಕಳೆದು ಮುಹೂರ್ತವನ್ನು ನೋಡಿಕೊಂಡು ಸರಿಯಾದ ಟೈಮಿಗೆ ಇಳಿದು ಎಂದರೆ ಅಷ್ಟು ಸುಲಭವಾಗಿ ಭಗವಂತನು ಸ್ಮರಣೆ ಬಾರದು. ಸುಲಭವಾಗಿ ಬರ್ತದೇನಿದು? ನಾನು ಮನಸ್ಸಿಗೆ ಬಂದಂಗೆ ಇದ್ದು ಆಮೇಲೆ ಕೊನೆಗೆ ಏನಪ್ಪ ಅಂದ್ರೆ ಹಿಂಗೆ ಮಾಡಿಕೊಂಡ್ರೆ ಆಯ್ತು ನಮಗೆ. ಭಗವಂತನ ದ್ಯಾಸಪ್ಪ, ಎಲ್ಲ ಭಗವಂತನ ಇಚ್ಛೆ. ನೀನ್ ಅಂತಿದ್ದಿ ಖರೆ, ನೀನ್ ಬಂದಾಗ ಅದು ಬರಬೇಕಲ್ಲ. ಯಾರಿಚ್ಛೆ ಏನ್ ಕತೆ ಅಲ್ಲಿ? ಯಾರಿಗೆ ಅವ್ರಿಗೆ ಹಚ್ಚದ, ಇವ್ರಿಗೆ ಹಚ್ಚಿರ್ತದ. ಜಗತ್ತಿನಾಗ ಇರೋದೇ ಹಿಂಗ. ಅದರಲ್ಲಿಯೂ ಮರಣಕಾಲವು ಅತ್ಯಂತ ಭಯಂಕರ. ಅದೇನು ಸಾಮಾನ್ಯ ಐತೇನು ಸುಮ್ಮನೆ ಬರ್ತದೇನಂದ್ರೆ ಬಹಳ ನೋವನ್ನು ಕೊಡ್ತದ. ಹೇಗೆಂದ್ರೆ ಇಂದ್ರಿಯಗಳು ಕುಗ್ಗುತ್ತವೆ. ಇಂದ್ರಿಯಗಳು ಎಲ್ಲ ಕತ್ತಲು ಬಡ್ದಂಗೆ ಆಗಿಬಿಡ್ತದ, ಕುಗ್ಗಿ ಹೋಗ್ತಾವ. ಅದು ಏನು ಶಕ್ತಿ ಇರಂಗಿಲ್ಲ ಇಂದ್ರಿಯಗಳಲ್ಲಿ. ನಿಧಾನಕ್ಕೆ ಪ್ರಾಣ ಹೋಗ್ಬೇಕಾದ್ರೆ ಸಾಮಾನ್ಯ ಇಲ್ಲದ್ರೆ ವಿಲ್ಲು ಒದ್ದಾಡಕ್ಕೆ ಕೆಟ್ಟದೇನು. ಎಷ್ಟೋ ಮಂದಿ ಒದ್ದಾಡಿಸಿ ಆಯ್ತಾರೆ ಪ್ರಾಣ ಹೋಗ್ಬೇಕಾದ್ರೆ. ಎಷ್ಟು ತೊಂದರೆ ಆಗಿರ್ಬೋದು ಒಳಗೆ. ಅದರಲ್ಲಿಯೂ ಬುದ್ಧಿ ವಿಕಲ್ಪವಾಗುತ್ತದೆ. ಚಿತ್ತವು ಸ್ವಾಧೀನದಲ್ಲಿ ಇರುವುದಿಲ್ಲ. ಬುದ್ಧಿ ಭ್ರಮಣ ಆಗಿಬಿಡ್ತದೆ ಆ ಸಂದರ್ಭದೊಳಗ. ಚಿತ್ತ ನಮ್ಮ ಸ್ವಾಧೀನ ಇರಂಗಿಲ್ಲ. ಹೀಗಿರುತ್ತದೆ ಅಲ್ಲವೇ? ಹಾಗಾದರೆ ಮಾಡಬೇಕಾದ ಕರ್ತವ್ಯ ಏನೆನ್ನಿವೆ ಕೇಳು. ಇದು 7ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಮತ್ತೆ ಏನು ಕೆಲಸ ಮಾಡಬೇಕಾಗ್ಯದಪ್ಪ ಅಂತಂದ್ರೆ, ತಸ್ಮಾತ್ ಸರ್ವೇಷು ಕಾಲೇಷು ಮಾಂ ಸ್ಮರಾಮಿ ಯುದ್ಧ ಚ ಮಯ ಅರ್ಪಿತ ನೋ ಬುದ್ಧಿ ಮಾಮೇವ ಐವ ಸಂಶಯಂ ಅಂತ ಹೇಳ್ತಾನೆ. ಮತ್ತೆ ಏನು ಮಾಡ್ಬೇಕ್ರಿ? ಇದಕ್ಕೆ ಪರಿಹಾರ ಏನು? ಮತ್ತೆ ಈಗಂತ ಹಿಂಗ ಆಗ್ತದಂತ ಗೊತ್ತದ, ಮತ್ತೆ ಇದಕ್ಕೆ ಏನು ಪರಿಹಾರ ಅಂತಂದ್ರೆ ಹೇಳ್ತಾನೆ. ಅರ್ಜುನ ಕೇಳು, ಇದು ಬಹಳ ಮುಖ್ಯ ಶ್ಲೋಕ ಅಂತ ಹೇಳ್ತಾನೆ. ಇಲ್ಲಿವರೆಗೆ ಹೇಳಿದ್ದದಕ್ಕೆ ಇದು ಒಂದು ಉದಾಹರಣೆ, ಉತ್ತರ. ಅಲ್ಲಿ ಪ್ರಶ್ನೆ ಇದ್ದಂಗೆ ಇಲ್ಲಿ ಉತ್ತರ ಅಂತ ಹೇಳ್ತಾನೆ. ಹೆಂಗಂದ್ರೆ, ಅರ್ಜುನನ್ನು ನಿಮಿತ್ತವಾಗಿಟ್ಟುಕೊಂಡು ಯಾವತ್ತು ಪ್ರಪಂಚದ ಮಾನವ ಕೋಟಿಗೆ ಭಗವಂತನು ಸಂದೇಶವನ್ನು ಕೊಡುತ್ತಿದ್ದಾನೆ. ಅವನು ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೂ ಉಪದೇಶ ಮಾಡಕತ್ತಾನ ಭಗವಂತ. ತಸ್ಮಾತ್ ಅಂತ ಒಂದು ಪದ ಬಂದದಲ್ಲ, ಆ ಪದ ಪ್ರಯೋಗದ ಮೂಲಕವೇ ಇಲ್ಲಿ ಒಂದು ಪ್ರಕರಣ ಮುಗಿಯಿತು. ಇಲ್ಲಿವರೆಗೆ ಹೇಳಿದ್ದು ಮಾತು ಮುಗೀತು. ಏನೇನಾಗ್ತದ, ಹೆಂಗಾಗ್ತದ ಅಂತ ಹೇಳಿದ್ವಿ. ಶರೀರ ಬುಡಕಲ್ಕಿ ಯಾರ್ಯಾರು ಏನೇನು ಆಗ್ತಾರಂತ ಹೇಳಿದ್ವಿ. ಈಗ 6-7ನೇ ಶ್ಲೋಕ ಸೇರಿ ಒಂದು ಪ್ರಕರಣ ಕೇಳೋ. ಅರ್ಜುನ, ಈ ಕಾರಣದಿಂದ ನಾನು ಹೇಳಿದ ಕಾರಣದಿಂದಲೇ ಸರ್ವ ಅವಸ್ಥೆಗಳಲ್ಲಿಯೂ ಸ್ಮರಿಸುತ್ತಾ ನಿನ್ನ ಕರ್ತವ್ಯವಾದ ಯುದ್ಧವನ್ನು ಮಾಡು ಅಂದ್ರು. ಏನು ಹೇಳಿದಂಗಾಯ್ತು? ಯಾವುದೇ ಅವಸ್ಥೆ ಇರಲಿ, ಅದು ಜಾಗ್ರ ಇರಲಿ, ಸ್ವಪ್ನ ಇರಲಿ, ಸುಸುಪ್ತಿ ಇರಲಿ, ಇನ್ನೂ ಒಂದು ಅವಸ್ಥೆ ಇರಲಿ, ಅಥವಾ ಸುಖ ಇರಲಿ, ದುಃಖ ಇರಲಿ, ರೋಗ ಇರಲಿ, ಆರೋಗ್ಯ ಇರಲಿ, ಬಡತನ ಇರಲಿ, ಶ್ರೀಮಂತಿಕೆ ಇರಲಿ, ಬೇಕಾದಿರಲಿ ಜಗತ್ತಿನಾಗ ನಿನಗೆ ಏನಿದ್ರು ಇರಲಿ, ಮಾನ ಇರಲಿ, ಅಪಮಾನ ಇರಲಿ, ಸಂಘ ಇರಲಿ, ನಿಸ್ಸಂಗ ಇರಲಿ, ಏನಾದರೂ ಇರುವಲ್ದಾಗ ನೀ ಏನು ಮಾಡು?
ನನ್ನನ್ನು ಸ್ಮರಿಸು. ಸರ್ವೇ ಕಾಲೇಶು ಅಂದ್ರು ಅವರು. ಇದು ಒಂದೇ ಕಾಲದಾಗ ನನ್ನ ಸ್ಮರಣೆ ಮಾಡು, ಬೆಳಿಗ್ಗೆ ಮಾಡು, ಸಾಯಂಕಾಲ ಮಾಡು, ಮಧ್ಯಾಹ್ನ ಮಾಡು ಅಂತ ಹೇಳಲ್ಲ. ಯಾವ ಕಾಲ, ಎಲ್ಲ ಸಮಯ 24 ಗಂಟೆ ನಿನಗೆ ಸಮಯ ಫ್ರೀ ಕೊಟ್ಟಿನಿ ನೋಡು. ಅದಕ್ಕೆ ವೇದಾಂತ ಹೇಳ್ತದಲ್ಲ, ಎದ್ದಾಗಲಿಂದ ಬಿದ್ದಕಂಬತಾನ, ಬಿದ್ದಾಗಲಿಂದ ಮತ್ತೇನಪ್ಪ ಅಂದ್ರೆ ಹುಟ್ಟಿದಾಗಲಿಂದ ಸಾಯತಾನ. ಈ ಕಾಲಗಳನ್ನು ಬಿಡದೆ ನೀನು ನನ್ನನ್ನು ಸ್ಮರಣೆ ಮಾಡು. ಯಾಕೆ ಅಂದ್ರೆ ಇಲ್ಲಿ ಮತ್ತೆ ಹೇಳ್ತಾರ, ಮಾಡು ಸ್ಮರಿಸುತ್ತಾ ನಿನ್ನ ಕರ್ತವ್ಯವಾದ. ಮತ್ತೆ ನೀನು ಬರೇ ಮಾಡಿಕ ಅಂತ ಇಲ್ಲೇ ಒಂದು ಮೂಲೆ ಹಿಡ್ಕೊಂಡು ಕುಂದ್ರ ಅಂತ ಹೇಳ ಭಗವಂತ. ಇಲ್ಲಿ ಸ್ಮರಣೆ ಮಾಡ್ಬೇಕಲ್ರಿ, ಮತ್ತೆ ಭಗವಂತನ ಸ್ಮರಣೆ ಮಾಡ್ಬೇಕು. ಮತ್ತೆ ನಾವು ಇವೆಲ್ಲ ವ್ಯವಹಾರ ಪ್ರಪಂಚಿಕರು, ನಾವೆಂಗ ಮಾಡ್ಬೇಕು? ಬರೀ ಸ್ಮರಣೆ ಮಾಡ್ಕೊಂತ ಕೂತ್ರೆ ನಮ್ಮದು ಹೊಟ್ಟೆ ಬಟ್ಟೆ ಬದುಕಕ್ಕೆ ಏನಾನ ಬೇಕಲ್ಲ. ನಾವು ಈ ಜಗತ್ತಿನಾಗ ಅಂದಮೇಲೆ ನಮ್ಗೆ ಬದುಕಲಿಕ್ಕೆ ಒಂದಿಷ್ಟು ಅನ್ನ ಬೇಕು, ನೀರು ಬೇಕು, ಇರಕ್ಕೆ ಒಂದಿಷ್ಟು ಜಾಗ, ಏನಾದ್ರೂ ವ್ಯವಸ್ಥೆ ಬೇಕಲ್ಲ. ಇಲ್ಲದಂತ ಬದುಕಕ್ಕೆ ಹಂಗಿಲ್ಲ ಈ ಸ್ಥಳದಲ್ಲಿ. ಮತ್ತೆ ಈ ವ್ಯವಸ್ಥೆ ಹೆಂಗೆ ಮಾಡ್ಕೊಂಬಂದು ನೀವಿದ್ರೆ ಸರ್ವಕಾಲೇಶು ಸ್ಮರಣ ಅಂತ ನೀವು ಅಂತೀರಿ, ನಮ್ಗಿದ್ರೆ ಬದುಕಬೇಕಲ್ಲ. ಮತ್ತೆ ಬದುಕಕ್ಕೆ ನೀ ಬದುಕು ಅಂದ್ರು ಅವರು. ಬದುಕಕ್ಕೆ ನಾವು ಬೇಡ ಅಂದಿವೇನು? ಈಗ ಅರ್ಜುನ ಎಲ್ಲಾನ ಯುದ್ಧದ ರಣರಂಗ ಮಧ್ಯದಲ್ಲಿ ಏನ್ ಮಾಡ್ಬೇಕಂತ ಬಂದಾನ? ಯುದ್ಧ ಮಾಡ್ಬೇಕಂತಾನೆ ಬಂದಾನ. ಭಗವಂತ ಆದ್ರೆ ಏನು ಹೇಳಕೈತ? ನೀ ಯುದ್ಧ ಮಾಡಂತಾನೆ ಹೇಳಕೈತ. ಮತ್ತೆ ಆದರೆ ಮಾಡು ಯುದ್ಧ. ಹೆಂಗ ಮಾಡೋದು? ನನ್ನ ಸ್ಮರಿಸುತ್ತ ಯುದ್ಧ ಮಾಡು. ನೀ ಬೇಕಾದ ಕೆಲಸ ಮಾಡಪ್ಪ. ನಿನಗೆ ಉದ್ಯೋಗ ರೂಪದಲ್ಲಿ ಕರ್ತವ್ಯ ಇದಾವ. ನಾವು ಪ್ರಪಂಚಿಕರಾಗಿ ಅಂದ್ಮೇಲೆ ನಮ್ಮ ಕರ್ತವ್ಯಗಳು ಇದಾವ. ನಮ್ಮ ಕರ್ತವ್ಯಗಳು ಬೇಕಾದ್ ಮಾಡು. ಆದ್ರೆ ನಿನ್ನ ಮನಸ್ಸು ಎಲ್ಲಿಡು? ನನ್ನ ಕಡೆ ಇಡು ಅಂದ್ರು. ವ್ಯವಹಾರ ಮಾಡಬೇಡ ಅಂತ ಯಾರು ಹೇಳ್ಯಾರ? ಇಲ್ಲಾಂದ್ರೆ ಪ್ರಪಂಚಿಕರು ನಡೆಯೋದು ಹೆಂಗೆ? ಅವ್ರು ಈ ಜಗತ್ತಿನಾಗ ಬದುಕದ ಹೆಂಗೆ? ಈ ಸ್ಮರಣೆ ಮಾಡ್ಕೊಂಡು ಎಲ್ಲರೂ ಧ್ಯಾನ ಮಾಡ್ಕೊಂತ ಕುಂದ್ರು ಅಂತಂದ್ರೆ ಮತ್ತೆ ಇವ್ರ ಪರಿಸ್ಥಿತಿ ಬೇಕಲ್ಲ. ಮತ್ತೆ ಎಷ್ಟೊತ್ತು ಮಾಡ್ತಾನೆ ಧ್ಯಾನ? 1 ತಾಸು ಮಾಡ್ಯಾನ, 2 ತಾಸು ಮಾಡ್ಯಾನ, 1 ತಾಸು 24 ತಾಸು ಮಾಡ್ಯಾನ. ಆಮೇಲೆ ಎದ್ದು ಬಂದ ಮೇಲೆ ಬೇಕಾ ಬೇಡ ಒಟ್ಟಿಗೆ? ಅದನ್ನಾದ್ರೂ ಮಾಡ್ಬೇಕಾದ್ರೆ ನೀನು ಬೇಕಲ್ಲ. ಅದಕ್ಕಾಗಿ ನೀನು ವ್ಯವಹಾರ ಮಾಡು, ಬಾಡ ಅಂತಂದಿಲ್ಲ. ಆದರೆ ವ್ಯವಹಾರ ಮಾಡಬೇಕಾದ್ರೂ ಕೂಡ ನನ್ನ ಸ್ಮರಣೆ ಇಟ್ಟುಕೊಂಡೇ ಮಾಡೋದು. ಇದು ಬಹಳ ಸರಳ ಐತೆ. ಇಂಥದನ್ನು ನಾವು ನಂಬಂಗಿಲ್ಲ. ಯಾರೋ ಹೋಗಿ ಹೇಳಿದ್ರು 1 8 ನಿಮಿಷ ಧ್ಯಾನ ಮಾಡು, 1 ತಾಸು ಮಾಡು, 10 ನಿಮಿಷ ಮಾಡು, ನಿಮ್ಗೆ ಇಂಥದ್ದು ಸಿದ್ಧಿ ಆಗ್ತದಂದ್ರೆ ಅದ್ರ ಮೇಲೆ ನಂಬಿಕೆ ಬರಬೇಕು. ಎಷ್ಟು ನಂಬಿಕೆ ಐತೆ ಅದ್ರ ಮೇಲೆ, ಎಷ್ಟು ಶ್ರದ್ಧೆ ಐತೆ. ಅವ್ರು ಹೇಳ್ಯಾರ್ರಿ ಇಂಥ ಆಸನಕ್ಕೆ ಕುಂದಿರ್ಬೇಕು, 1 ದಿವಸ ಕುಂದಿರ್ಬೇಕು, 8 ದಿವಸ ಕುಂದಿರ್ಬೇಕು, 40 ದಿವಸ ಕುಂದಿರ್ಬೇಕು. ನಿನಗೆ ಅದ್ರ ಮೇಲೆ ಅಷ್ಟು ನಂಬಿಕೆ ಅದ. ಭಗವಂತ ಹೇಳ್ತಾನ, ನೀನು ಬೇಕಾದ ಮಾಡು, ನನ್ನ ನೆನಪಿಟ್ಟಗ ನೀನು ಪ್ರಪಂಚ ಮಾಡು, ಬ್ಯಾಡಂಗಿಲ್ಲ. ಹೀಗೆ ಸ್ಮರಿಸುತ್ತಾ ನೀ ಯುದ್ಧವನ್ನು ಮಾಡು ಅಂದ್ರು. ಯುದ್ಧ ಬಿಡಬೇಡ. ಮತ್ತೆ ಯಾಕೆ? ನೀನು ಕರ್ತವ್ಯ ಅದ, ನೀನು ಕ್ಷತ್ರಿಯ ಇದ್ದಿ, ನಿನ್ನ ಧರ್ಮ ಅದ. ಯುದ್ಧ ಮಾಡೋದೇ ನಿನ್ನ ಧರ್ಮ ಅದ. ನೀನು ಮನೋಬುದ್ಧಿಗಳನ್ನು ನನಗೆ ಸಮರ್ಪಿಸು, ನಿನ್ನ ಮನಸ್ಸು ಬುದ್ಧಿಯನ್ನು ನನಗೆ ಸಮರ್ಪಿಸು. ಯುದ್ಧ ಮಾಡು. ಯುದ್ಧದ ಫಲ ಏನಾಗ್ತದಂತ ನೀನು ತಿಳ್ಕೊಂಬಕ್ ಹೋಗ್ಬೇಡ. ಅದ್ರ ಫಲ ಏನೈತೆ ಅದು ನನ್ನ ಕೈಗೈತೆ, ನಿನ್ನ ಕೈಗೈತೆ. ಜಯ ಅಪಜಯ ನನ್ನ ಕೈಗೈತೆ. ನೀನು ಬಯಸಿದ್ರೆ ಜಯ ಆಗ್ತದಂತ ನೇಮ ಐತೆ ಇಲ್ಲ. ಹಂಗ ಜಗತ್ತಿನಾಗ ನೀನು ಅನ್ಕೊಂಡಿದ್ದೆ ನಡೀತದಂತಿಲ್ಲ. ಅದು ನನ್ನ ಕೈಗೈತೆ. ಅದು ಏನ್ ನಡಿಬೇಕು ಏನ್ ನಡಿಬಾರ್ದು ನನ್ನ ಅಧೀನದಾಗೈತೆ. ನಿನ್ನ ಕರ್ತವ್ಯ ನೀನು ಮಾಡೋ ಅಂದ್ರು. ನಿನ್ನ ಕರ್ತವ್ಯ ಐತೆ, ಅದನ್ನ ಮಾಡು. ಅದು ಮುಂದೆ ಏನಾಗಬೇಕು, ಯಾರಿಗೆ ಸೇರಬೇಕು, ಎಷ್ಟು ಕೊಡಬೇಕು ಸುಖ, ಅದ ನನ್ನ ಕೈಗೈತೆ. ಹೀಗೆ ಹಿಂದೆ ಹೇಳಿದ 2 ಶ್ಲೋಕಗಳಿಂದ ಅಂತ್ಯಕಾಲದಲ್ಲಿ ಪರಮಾತ್ಮನ ಸ್ಮರಣೆಯು ಅನಿವಾರ್ಯವಾದ ಅವಶ್ಯಕತೆ ಎಂದು ತಿಳಿಯಿರಿ. ಇದು ಸಿದ್ಧಿಸಬೇಕಾದರೆ ಅಜೀವ ಪರ್ಯಂತರ ಪರಮಾತ್ಮನ ಸ್ಮರಣೆಯು ಆಚರಿಸಬೇಕಾಗುತ್ತದೆ. ಅಜೀವ ಅಂದ್ರೇನು? ಶರೀರ ಇರೋ ಪರ್ಯಂತರ, ಮರಣ ಬರುವ ಪರ್ಯಂತರ ಸ್ಮರಣೆ ಇರಬೇಕಾಗುತ್ತದೆ. ವಿದ್ಯಾರ್ಥಿಯು ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಬೇಕಾದರೆ ಉಳಿದ ದಿನಗಳಲ್ಲಿ ಚೆನ್ನಾಗಿ ವ್ಯಾಸಂಗ ಮಾಡುತ್ತಿರಬೇಕು. ನಾನು ಪರೀಕ್ಷೆದಾಗ ಒಳ್ಳೆ ಅಂಕಗಳನ್ನು ಗಳಿಸಬೇಕು, ನಾನು ರ್ಯಾಂಕಿಂಗ್ ಬರಬೇಕು, ನಾನು ಶ್ರೇಷ್ಠ ವಿದ್ಯಾರ್ಥಿ ಅಂತ ಅನಿಸಿಕೊಳ್ಳಬೇಕಾದ್ರೆ ನೀ ಒಂದೇ ದಿವಸಕ್ಕೆ ಆತಿದ್ದೇನಲ್ಲಿ ಇಡೀ ವರ್ಷಾನುಗಟ್ಲೆ ಓದಿದ್ದೆಲ್ಲ ಅಲ್ಲಿಂದ ನಿನ್ನ ಅಭ್ಯಾಸ ನಿರಂತರ ಇರಬೇಕು. ಅವಾಗ ಹೋಗೇನಪ್ಪ ಅಂದ್ರೆ ಪರೀಕ್ಷೆ ಬರೆಯಕ್ಕೆ ಸಾಧ್ಯ ಅದ. ಹೀಗೆ ಪರೀಕ್ಷೆಯ ಸಮಯದಲ್ಲಿ ಓದಿಕೊಂಡರಾಯ್ತೆಂದು ಕಾಲ ಕಳೆದರೆ ಪಾಸೇ ಆಗುತ್ತಾನೆ, ಪಾಸಾಗ್ತಾನೆ. ಅವಾಗ ಕಲ್ತು ಓದಿದ್ದು ಎಷ್ಟೊತ್ತಿರ್ತದ? ಅದು ಹಳತ್ತಿರಂಗಿಲ್ಲ. ಹೀಗೆ
ಜೀವಿತ ಕಾಲದಲ್ಲಿ ಯಾವ ಸಂಸ್ಕಾರವು ಬಲಿಷ್ಠವಾಗುತ್ತದೆ ಅದೇ ಮರಣ ಕಾಲದಲ್ಲಿ ಬಂದು ನಿಲ್ಲುತ್ತದೆ. ಯಾವುದು ಬಲ ಮಾಡೀವಿ ಅದೇ ಬಂದು ಮುಂದೆ ನಿಂದಿರ್ತದೆ ನೋಡು. ಪ್ರಪಂಚದ ಬಲ ಇತ್ತಂದ್ರೆ ಅದೇ ಬಂದು ನಿಂದಿರ್ತದ, ಪಾರಮಾರ್ಥದ ಬಲ ಇತ್ತಂದ್ರೆ ಅದೇ ಬಂದು ಮುಂದೆ ನಿಂದಿರಬೇಕಲ್ಲ. ಯಾಕಂದ್ರೆ ಸಂಸ್ಕಾರ ಮನುಷ್ಯಗೆ ಸಂಸ್ಕಾರ ಆಗ್ತದೆ. ಶಾಸ್ತ್ರ, ಗುರುಗಳು ವಾಕ್ಯ, ಮಹಾತ್ಮರ ಸಂಘ ಇವು ನಮಗೆ ಏನು ಮಾಡ್ತಾವಪ್ಪ ಅಂದ್ರೆ ನಮ್ಮನ್ನೇನು ಬದಲಾವಣೆ ಮಾಡಂಗಿಲ್ಲ. ನಮ್ಮಲ್ಲಿರುವಂತ ದುಷ್ಟ ಸಂಸ್ಕಾರವನ್ನು ನಾಶ ಮಾಡಿ ಶುಭ ಸಂಸ್ಕಾರವನ್ನು ಉಂಟು ಮಾಡ್ತಾವ. ಯಾರು ಹುಟ್ಟುತ್ತಲೇ ದುಷ್ಟರು ಇಲ್ಲ, ಯಾರು ಹುಟ್ಟುತ್ತಲೇ ಪುಣ್ಯಾತ್ಮರಾಗಿ ಬಂದಿಲ್ಲ. ಆದರೆ ಅವರವರ ಸಂಸ್ಕಾರಗಳು ಅವರಿಗೆ ದುಷ್ಟತನ ಪುಣ್ಯಾತ್ಮ ಅಂತ ಮಾಡ್ಯಾವ. ಆ ಸಂಸ್ಕಾರ ಎಲ್ಲಿಂದ ಬಂತು ಅಂದ್ರೆ ನಾವು ಇನ್ನೊಬ್ಬರಿಂದ ಕಲ್ತದ್ದೇ ನಮಗೆ ಸಂಸ್ಕಾರ. ಒಳ್ಳೆಯವ್ರ ಸಂಘ ಮಾಡೀವಿ, ಒಳ್ಳೆ ವಿಚಾರ ತಿಳ್ಕೊಂಡಿವಿ ಅಂದ್ರೆ ಒಳ್ಳೆ ಸಂಸ್ಕಾರಗಳು ಬರ್ತಾವ. ಹೇಳಂಗಿಲ್ಲ ಏನು ಸತ್ತ ಮೇಲೆ ಇರತಾನ, ಇಲ್ಲಪ್ಪ ಇರತಾನ, ಹೆಂಗಿರ್ತ ಆ ಮನುಷ್ಯ ಗೊತ್ತೇ ಆಗಲ್ಲ ಒಬ್ಬರಿಗೆ. ಯಾಕಂದ್ರೆ ಅವ್ರ ಸಂಸ್ಕಾರಗಳು ಆ ಸಂಸ್ಕಾರಕ್ಕೆ ಅನುಗುಣವಾಗಿ ಅವ್ರ ವರ್ತನೆ ಇರ್ತಾವ ಅಂತ ಹೇಳ್ತಾನೆ. ಇದೇ ಮರಣ ಕಾಲದಲ್ಲಿ ಬಂದು ನಿಲ್ಲುತ್ತದೆ. ಮರಣ ಕಾಲವೇ ಪರೀಕ್ಷೆಯ ಸಮಯ, ಅದೇ ಒಂದು ಪರೀಕ್ಷೆ ಸಮಯ ನೋಡು. ಹೀಗೆ ನನ್ನನ್ನು ಎಷ್ಟಾದರೂ ಮಾನವನಿಗೆ ಪೂರ್ವ ಸಿದ್ಧತೆ ಇರಬೇಕು. ಅದರಿಂದಲೇ ಸರ್ವಕಾಲದಲ್ಲಿ ನನ್ನನ್ನು 18 ದಿನ ಆ ಕಾಲದಲ್ಲಿ ಮಾತ್ರ ಸ್ಮರಣೆ ಮಾಡಿ ಎಂದು ಹೇಳಿದಿಲ್ಲ, ಸರ್ವಕಾಲದಲ್ಲಿ ಮಾಡು ಅಂತ ಹೇಳಿದೆ. ಇಷ್ಟು ದಿವಸ ಮಾಡಂತೆ, 18 ದಿವಸ ಮಾಡಪ್ಪ, 18 ಅಧ್ಯಾಯ ಓದತಾನ, ಆಮೇಲೆ ಮುಟ್ಬಿಡಂತ ಹೇಳ್ಯಾರ ಭಗವದ್ಗೀತೆ. ಯಾವಾಗಲೂ ಮಾಡಂತ ಹೇಳ್ಯಾರ. ನಾನು ಅವತ್ತು ಏನಪ್ಪ ಗ್ರಂಥ ಓದೋ ದಿವಸ ಸ್ಮರಣೆ ಮಾಡ್ತೀನಿ, ಉಳಿದು ಸಮಯದಾಗ ಬಿಟ್ಟು ಬಿಡ್ತಾನಂದ್ರೆ ನಾ ಹಂಗೆ ಹೇಳಿಲ್ಲ. ನಾನು ಯಾವಾಗಲೂ ನನ್ನ ಕಡೆ ಸ್ಮರಣೆ ಇರಲಿ ಅಂತ ಹೇಳ್ಯಾನ. ಹೀಗೆ ಮಾಡೆಂದು ಹೇಳಿದೆ. ಯುದ್ಧ ಮಾತ್ರವಲ್ಲ, ಅದರಿಂದ ಕುರುಕ್ಷೇತ್ರದ ಯುದ್ಧ ಮಾತ್ರವಲ್ಲ, ಮಾನವನು ಪ್ರಕೃತಿಯನ್ನು ಮಾಡುವ ನಿತ್ಯ ಹೋರಾಟ. ನಮ್ಮ ಸಂಸಾರವೇ ಕುರುಕ್ಷೇತ್ರ. ಅಲ್ಲಿ ಅರ್ಜುನಿಗಿತ್ತ ಆ ಕೆಲಸ, ಕ್ಷತ್ರಿಯ ಆಗಿದ್ದ ಕುರುಕ್ಷೇತ್ರದಲ್ಲಿ ಯುದ್ಧ ರಣರಂಗದಲ್ಲಿ. ನಮ್ದೇನೈತ್ರಿ ಇಲ್ಲಿ ಯುದ್ಧ ಅಂದ್ರೆ ನಮ್ದು ನಡೆದದ ಯುದ್ಧ. ಈ ಪ್ರಕೃತಿ ಸಂಸಾರ, ಜನನ ಮರಣ ರೂಪವಾದ ಸಂಸಾರ, ಇದ್ರೂ ಕೂಡ ಯುದ್ಧ ನಡೆದದಿಲ್ಲ ನಮಗೆ. ಮುಮುಕ್ಷುಗಳಿಗೆ, ಸಾಧಕರಿಗೆ ಎಲ್ಲಿ ನಡೆದದ ಯುದ್ಧ? ಇಲ್ಲೇ ನಡೆದದ ಅವರಿಗೆ. ನಮ್ಮ ಹೃದಯವೇ ಕುರುಕ್ಷೇತ್ರ, ನಮ್ಮ ಕಾರ್ಯಗಳಲ್ಲವೇ ಯುದ್ಧಗಳು. ಈ ಜೀವಿತವೆಲ್ಲ ನಡೆಯುವ ಯುದ್ಧಗಳೇ. ಇವುಗಳನ್ನು ಮಾಡುತ್ತಾ ದೇವರನ್ನು ಅನುಸ್ಮರಿಸುತ್ತಿರಬೇಕು. ಸ್ಮರಿಸಬೇಕು, ಅನುಸ್ಮರಿಸಬೇಕು ಎಂಬಲ್ಲಿ ಎಷ್ಟು ವ್ಯತ್ಯಾಸವಿದೆ. ಸ್ಮರಿಸು ಬೇರೆ, ಅನುಸ್ಮರಿಸು ಬೇರೆ. ಸ್ಮರಣೆ ಎಂದರೆ ಯಾವಾಗಲೂ ಒಂದು ಕಾಲದಲ್ಲಿ ಮಾಡೋದು. ಸ್ಮರಣೆ ಅಂದ್ರೆ ಯಾವಾಗ ಒಂದು ಸಮಯದಲ್ಲಿ ಮಾಡೋದು. ಅನುಸ್ಮರಣೆ ಅಂದ್ರೆ ಯಾವಾಗ ಬಿಡದೆ ಮಾಡತಕ್ಕಂಥದ್ದು ಅಂತ ಹೇಳ್ತಾರೆ. ಅಂದ್ರೆ ಅಖಂಡ ಬ್ರಹ್ಮಾಕಾರ ವೃತ್ತಿ, ಭಗವತ್ ಆಕಾರ ವೃತ್ತಿ, ಎಡಬಿಡದೆ ಇರುವಿಕೆಯೇ. ದೇಹೇಂದ್ರಿಯಾದಿಗಳಿಂದ ಹೊರಗಿನ ಕೆಲಸಗಳು ನಡೆಯಬೇಕು, ಒಳಗೆ ಅಂತಃಕರಣ ಈಶ್ವರ ಚಿಂತನೆ ಮಾಡುತ್ತಿರಬೇಕು ಅಂದ್ರು. ನಾವೆಲ್ಲ ಬಿಟ್ಟರು ನಮ್ಗೆ ಇದು ಮಾಡಕ್ ಬರ್ತದ ನಾವು ತಿಳ್ಕೊಂಡಿವಿ. ಅವ್ರು ಹೇಳ್ತಾರ ದೇಹೇಂದ್ರಿಯಗಳ ವ್ಯವಹಾರ ನಡೀಲಿ, ಅವೇನು ಕೆಲಸ ಮಾಡ್ತಾವ, ಧರ್ಮ ಅದ, ದೇಹೇಂದ್ರಿಯಗಳ ಧರ್ಮ ಐತಿ, ಅದು ನಡೀತಿರ್ತದ. ಆದ್ರೆ ನಿನ್ನ ವೃತ್ತಿ ಚಿಂತನ ಮಾತ್ರ ಅಖಂಡವಾಗಿರಬೇಕು ನನ್ನ ಕಡೆ ಅಂತ ಹೇಳ್ತಾರೆ. ವ್ಯವಹಾರ ಕೆಡಸು ಅಂತ ಹೇಳಿದೇನು ಶಾಸ್ತ್ರ. ವ್ಯವಹಾರ ಇರಲಿ ಅಂದ್ರೆ ವ್ಯವಹಾರಕ್ಕೆ ಇದಕ್ಕೆ ಏನು ಸಂಬಂಧನೇ ಇಲ್ಲ. ನೀನು ವ್ಯವಹಾರದಲ್ಲಿ ಇಟ್ಟಂತ ಬುದ್ಧಿ ಏನದ ಅದನ್ನ ತಂದು ಇಲ್ಲಿ ಇಡು ಅಂತಂದ್ರು ಅವ್ರು. ಮಾಡಂಗೆ ಮಾಡು, ಪ್ರಾರಬ್ಧದಲ್ಲಿ ಏನಾಗಬೇಕು ಅದೇ ಆಗ್ತದ. ನಾನು ಬಯಸಿದಂಗೆ ಆಗ್ತದೇನದು. ಅರ್ಜುನ ನಾನು ಯುದ್ಧ ಗೆದ್ದಿದ್ದೀನಂತ ಬಂದು ಯುದ್ಧ ಮಾಡಿಲ್ಲ. ಭಗವಂತ ಹೇಳ್ಯಾನ ನನ್ನ ಕರ್ತವ್ಯ ಆದಂತ ತಾನು ಮಾಡ್ಯಾನೆ ಹೊರತು ನನಗೆ ಲಾಭ ಆಗ್ತದೋ ಅಪ್ಪ ನುಕ್ಸಾನ ಆಗ್ತದಂತ ಮಾಡಿಲ್ಲ ಅವನು. ಹೀಗೆ ನಡೀತಿರಬೇಕು. ಗೋಪಿಕೆಯರು ಕಾಮದಿಂದ ಕಂಸನು, ಭಯದಿಂದ ಶಿಶುಪಾಲನು, ವೈರದಿಂದ ಪಾಂಡವರು, ಪ್ರೇಮದಿಂದ ನಾರದಾದಿಗಳು, ಭಕ್ತಿಯಿಂದ ಭಗವಂತನ ಸ್ಮರಿಸಿ ಧನ್ಯರಾದರು. ನೋಡು, ಇವರೆಲ್ಲರೂ ಯಾರ್ಯಾರಿಂದ ಏನನ್ನು ಸ್ಮರಣೆ ಮಾಡಿ ಏನಪ್ಪ ಅಂದ್ರೆ ಭಕ್ತಿಯನ್ನು ಸ್ಮರಿಸಿ ಇವರು ಭಗವಂತನ ಸ್ಮರಣೆ ಮಾಡಿ ಇವ್ರು ಏನಾದರೂ ಚಿತ್ತಶುದ್ಧಿ ಇಲ್ಲದೆ ಆಗುವುದಿಲ್ಲ ಅಂತ ಇಲ್ಲಿ ಒಂದು ಮಾತು ಹೇಳ್ತಾನೆ. ಹೆಂಗಪ್ಪ ಅಂದ್ರೆ ಕಾಮದಿಂದ ಕಂಸನು, ಭಯದಿಂದ ಶಿಶುಪಾಲನು, ವೈರ್ಯದಿಂದ ಪಾಂಡವರು, ಪ್ರೇಮದಿಂದ ನಾರದಾದಿಗಳು, ಭಕ್ತಿಯಿಂದ ಭಗವಂತನ ಸ್ಮರಿಸಿ ಧನ್ಯರಾದರು ಅಂತ ಇವರು ಒಂದು 4 ಉದಾಹರಣೆ ಕೊಟ್ಟಾರ. ಕಂಸನ ಭಯದಿಂದ ಏನೋ ಗೋಪಿಕೆಯರು ಯಾರನ್ನ ಸ್ಮರಣೆ ಮಾಡಿದ್ರು? ಭಗವಂತನ ಸ್ಮರಣೆ ಮಾಡಿದ್ರು.
ಮತ್ತೆ ಕೊನೆಗೆ ಭಗವಂತನೇ ಅವ್ರಿಗೆ ಗತಿ ಆದಲ್ಲ. 60 ಮಂದಿ ಹೆಂಡ್ರಂತ ಅದಕ್ಕಂತಾರೆ ಇದಕ್ಕಂತಾರೆ, ಇವರೇ ಗೋಪಿಕೆಯರೇ ಅವರು. ನಮ್ಮನ್ನ ಯಾರು ಮದುವೆ ಆಗ್ತಾರಪ್ಪ ನೀನೇ ಆಗ್ಬೇಕಂತ ಹೇಳಿದ್ರಂತ ಅವ್ರು. ಈ ಉಳಿದವ್ರಂತ ಯಾರು ಆಗ್ತಾ ಇರಲಿಲ್ಲ. ಇವ್ರು ಬರ್ಕೊಂಬಂದ್ರ ಮತ್ತು ಶಿಶುಪಾಲದಿಂದ ಪಾಂಡವರು ಅವ್ರಿಗೆ ಅವನು ಭಯ ಇತ್ತು. ಶಿಶುಪಾಲ ಪಾಂಡವರು ಮತ್ತು ನಾರದಾದಿಗಳು ಭಕ್ತಿಯಿಂದ ಅವ್ರೇನು ಕೇವಲ ನಾಮಸ್ಮರಣೆಯಿಂದ ಧನ್ಯರಾದ್ರಲ್ಲ. ಜಗತ್ತಿನಾಗ ಇತಿಹಾಸದಾಗ ಪುರಾಣದಲ್ಲಿ ಅವ್ರ ಹೆಸರು ಬರ್ತಾವ. ಅಂದ್ರೆ ಭಗವಂತನ ಸ್ಮರಣೆಯಿಂದನೇ ಅವರೆಲ್ಲರೂ ಧನ್ಯ ಆದ್ರು. ಭಗವಂತನ ಬಿಟ್ಟು ಧನ್ಯರಾದರು ಅಂದ್ರೆ ಭಗವಂತನ ಸ್ಮರಣೆಯಿಂದನೇ ಆದರು ಅಂತ ಹೇಳ್ತಾನೆ. ಅಂತೂ ನಿರಂತರ ಸ್ಮರಣೆ ಬೇಕೇ ಬೇಕು. ಅದು ಚಿತ್ತಶುದ್ಧಿ ಇಲ್ಲದೆ ಆಗುವುದಿಲ್ಲ. ಆ ಚಿತ್ತಶುದ್ಧಿಗಾಗಿ ಸರ್ವಧರ್ಮ ಪರಿಪಾಲನೆ, ಕರ್ತವ್ಯ ಆಚರಣೆ ಸೂಚಿಸಲ್ಪಟ್ಟಿವೆ. ಯುದ್ಧ ಮಾಡೆಂದು ಹೇಳಿರುವುದು ಆ ಕರ್ತವ್ಯ ಪಾಲನೆಗಾಗಿ. ನಿಜಗೊಂಡರು ಬಹಳ ಸ್ಪಷ್ಟ ಹೇಳ್ಯಾರ ಈ ಮಾತನ್ನ. ಅವರು ಒಂದು ಕ್ರಮದಿಂದ ಹೇಳ್ಯಾರ. ಆ ಕ್ರಮ ತಪ್ಪು ಅಂದ್ರೆ ಎಲ್ಲಸೂ ತಪ್ಪೋತಾವ. ದುರಿತ ಕರ್ಮವನ್ನಲ್ಲದಿರು ಪುಣ್ಯವನ್ನೇ ಮಾಡು, ಹರನಡಿವಿಡಿ ಶಾಂತರೊಡನಾಡು, ಕರುಣವಿರಲಿ ಜೀವರೋಳು ನೀತಿ ವಿಧನಾಗು, ವರ್ತಿದರನೆಂದು ಬೆಸಸುವ ಅಂತ ಕೊನೆಗೆ ಹೇಳಿದ್ರು ಒಂದು ಮಾತು. ಅಲ್ಲಿ ಏನ್ ಹೇಳಿದಂಗೆ ಆಯ್ತು, ಕರ್ತವ್ಯ ಮೊದಲು ಪಾಲನೆ ಮಾಡು ಅಂತ ಅದು ಮಾತು. ನಿನ್ನ ರಕ್ಷಣೆಯನ್ನು ಬಯಸಿ ಬಂದವ್ರನ್ನ ಮೊದಲು ನಿನ್ನ ರಕ್ಷಣೆ ಮಾಡು, ಆಮೇಲೆ ಇವೆಲ್ಲ ತಾನೇ ಬರ್ತಾವ. ನಮ್ಗೆ ಅದೇ ಮಾಡೋದು ಗೊತ್ತಿಲ್ಲ, ಇದೇ ಎಲ್ಲಿಂದ ಬರಬಹುದು. ನಿನ್ನ ಬೆನ್ನಿಂದ ಯಾರು ಬಿದ್ದಾರ, ನಿನ್ನನ್ನೇ ನಂಬಿ ಯಾರು ಕುಂತಾರ, ಮೊದಲು ಅವ್ರನ್ನ ನೀನು ರಕ್ಷಣೆ ಮಾಡೋದಾದ ನಿನ್ನ ಕರ್ತವ್ಯ ಅದ. ಆ ಕರ್ತವ್ಯದಲ್ಲಿ ನಿನಗೆ ನಿಷ್ಠೆ ಬಂತ ಅಂದ್ರೆ ಉಳಿದು ಎಲ್ಲ ನಿಷ್ಠೆ ತಾನಾಗೆ ಬರ್ತಾವ. ನಾವು ಒಂದು ಕರ್ತವ್ಯದಲ್ಲಿ ಅನಿಷ್ಠೆಯನ್ನು ತೋರಿಸಿ ಏನೋ ಒಂದು ಸೋಮಾರಿತನಕ್ಕೆ ಒಳಗಾಗಿ ಇದರಿಂದ ಪರಿಹಾರ ಆಗಬೇಕಂತ ಆ ಕರ್ತವ್ಯದಲ್ಲಿ ನಾವು ಬೆನ್ನು ತೋರಿಸಿ ಬಂದೀವಿ ಅಂದ್ರೆ ಉಳಿದು ನಮ್ಮ ಕೈ ವಶ ಆಗ್ತವೆ, ಎಂದಾಗಂಗಿಲ್ಲ. ಅವು ಸುಮ್ಮನೆ ನಾಟಕ ರೀತಿಯಲ್ಲಿ ಇರ್ತಾವ ಮತ್ತು ಒಯ್ಬಿಡ್ತಾವ. ಆದರೆ ಕರ್ತವ್ಯ ಪರಿಪಾಲನೆ ಮಾಡೋದ್ರಲ್ಲಿ ನಿಷ್ಠೆ ಭಾಳ ಇರ್ತದೆ. ನೋಡ್ರಿ, ಜಗತ್ತಿನಾಗ ನಾವು ನೋಡ್ತೀವಿ, ಒಬ್ಬ ನಿಜವಾದ ಒಂದು ತಂದೆ ತಾಯಿ, ನಿಜವಾದಂಥ ಒಂದು ತಂದೆ ತಾಯಿ ಧರ್ಮದಿಂದ ಇದ್ದಂಥವರು ಮಕ್ಕಳಿಗೆ ಕಷ್ಟ ಆಗಬಾರ್ದಂತ ತಾವು ಅನೇಕ ಕಷ್ಟಗಳನ್ನು ಅನುಭವಿಸಿ ತಾವು ಸಂಪಾದಿಸಿದ ಸಂಪತ್ತನ್ನು ಆ ಮಕ್ಕಳ ಕೈಯಲ್ಲಿ ಕೊಟ್ಟು ಹೋಗ್ತಾರೆ. ಯಾಕಂದ್ರೆ ನನ್ನ ಮಕ್ಕಳು ಸುಖವಾಗಿರಲಿ ಎಂಬ ಉದ್ದೇಶದಿಂದ, ಮುಂದೆ ಅವರಿಗೆ ಕಷ್ಟ ಬರಬಾರ್ದು, ನನಗಾದಂಥ ಕಷ್ಟ ಅವ್ರಿಗೆ ಆಗಬಾರ್ದು ಅಂತ ಅವ್ರ ಉದ್ದೇಶ. ಆದರೆ ಅವರು ಪಟ್ಟಂಥ ಕಷ್ಟ ಸಾಮಾನ್ಯ ಏನು ಅಂದ್ರೆ ಬಹಳ ಕಷ್ಟಪಟ್ಟಾರ. ಯಾಕೆ ಮಾಡಿದ್ರು ಅವರು? ನನ್ನ ಮಕ್ಕಳಿಗೆ ಕಷ್ಟ ಬರಲಿ, ಅವ್ರು ಬೇಕಾದಾಗ ಮಾಡ್ಕೊಂತಿಲ್ಲ ಅಂತ ಹಂಗೆ ಮಾಡಲ್ಲ, ಸೋಮಾರಿತನ. ತಮಗೆ ಎಷ್ಟೇ ಕಷ್ಟ ಇದ್ರು ಕೂಡ ತಾವು ಇಲ್ಲೊಬ್ರಿಗೆ ಕಷ್ಟ ಆಗಬಾರ್ದು, ನಮ್ಮನ್ನು ನಂಬಿ ಬಂದವ್ರನ್ನ ಎಂದಿಗೂ ಕೈ ಬಿಡಬಾರ್ದು ಅಂತ ಒಂದು ಉದ್ದೇಶ ಇಟ್ಕೊಂಡು ಮಾಡಿರಲ್ಲ ಪ್ರಪಂಚದಲ್ಲಿ. ತಮ್ಮ ಉದ್ದೇಶ ಏನದ, ನನ್ನ ನೆಂಬೇರೆ ಇವರು ನನ್ನನ್ನೇ ನೆಂಬಿ ಕುಂತಾರ ಅಂತ ಮಾಡ್ಯಾರ. ಮತ್ತೆ ನಂಬಿಕೆಯಿಂದ ಮಕ್ಕಳ ಮೇಲೆ ಮಾಡ್ತಾರ ತಂದೆ ತಾಯಿ ಯಾರನ್ನ? ಯಾರು ಮಾಡಂಗಿಲ್ಲ. ಯಾಕೆ? ಅವ್ರಿಗೆ ನಂಬಿಕೆ ಇಲ್ಲ ಅಂದ್ಮೇಲೆ ಅವ್ರು ಕೈ ಬಿಟ್ಟು ಬಿಡ್ತಾರೆ. ಯಾರು ನೆಂಬ್ಯಾರ ಅವ್ರಿಗೆ ಮಾತ್ರ ಮಾಡೇ ಹೋಗ್ತಾರಿಲ್ಲ ತಂದೆ ತಾಯಿ, ಏನೇ ಇರಲಿ ಎಷ್ಟೇ ಇರಲಿ. ಅವ್ರು ಇವತ್ತು ಸಮಾಜದಲ್ಲಿ ಅಂತ ಶ್ರದ್ಧೆ ಯಾರಿಗೈತೆ ನೋಡು, ಅವ್ರಿಗೆ ಮಾತ್ರ ಇವೆಲ್ಲ ಗುಣಗಳು ಬರ್ತಾವ. ಇವು ಏನು ಸುಮ್ಮನೆ ಹಿಂಗೆ ಬಂದು ಹಿಂಗೆ ಹೋಗೋದು, ನಾ ಅದು ಬಿಟ್ಟಿವಿ ಇದು ಬಿಟ್ಟಿವಿ ಅಂತ ಹೇಳ್ಕೊಂತ ತಿರುಗೋದು ಏನು ಬಿಡ್ತದೆ, ಏನು ನಡೀತಿದೆ, ಒಂದೇ ನಟಿಗೆ ಮಾಡೋಕ್ಕಾಗಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಅರ್ಜುನ ನಿನ್ನ ಕರ್ತವ್ಯ ಏನದ, ನಿನ್ನ ಕರ್ತವ್ಯದಲ್ಲಿ ಮೊದಲು ಪಾಲನೆ ಮಾಡು, ಉಳಿದು ಎಲ್ಲ ತಾನಾಗೆ ಬರ್ತಾವ. ಪುಣ್ಯ ಮಾಡು ಪಾಪ ಬಿಡು ಅಂತ ಅವು ಮುಂದಿನ ಮಾತು, ನಮಗೆ ಇವೇ ಬರೋಲು. ಅದನ್ನ ಹೇಳ್ತಾನೆ, ಇಲ್ಲಿ ಕರ್ತವ್ಯ ಪಾಲನೆ ಮಾಡು. ಹೇಗೆ ಅಂತಂದ್ರೆ, ಕರ್ತವ್ಯ ಪಾಲನೆಯಾಗಿಯೇ ಲೋಭಿಯು ಧನವನ್ನು, ಕಾಮುಕನು ಕಾಮಿನಿಯನ್ನು ಸ್ಮರಿಸುವಂತೆ ಸಾಧಕನು ಸದಾ ತನ್ನ ದೇಹವನ್ನು ಚಿಂತಿಸುತ್ತಲೇ ಇರಬೇಕು. ಯಾಕೆ ಅಂತಂದರೆ, ಪತಿವ್ರತೆಯು ತನ್ನ ಗೃಹ ಕೃತ್ಯಗಳೊಂದಿಗೆ ಪತಿಯನ್ನು ಸ್ಮರಿಸುತ್ತಾಳೆ. ಕೆಲಸದ ಪಾಡಿಗೆ ಕೆಲಸವು, ಜೊತೆಗೆ ಪತಿ ಭಕ್ತಿಯು ನಡೆಯುತ್ತಾ ಇರುತ್ತದೆ. ಪತಿವ್ರತ ಸ್ತ್ರೀ ಏನು ಮಾಡ್ತಾಳ? ತನ್ನ ಪತಿಯನ್ನ ಸ್ಮರಣ ಮಾಡ್ತಾಳ. ಪತಿವ್ರತ ಸ್ತ್ರೀಗೆ ಹೇಳ್ಯಾರ. ಮತ್ತೆ ತಾನೇ ಕೆಲಸ ಬಿಟ್ಟಾಳೆ, ಎಲ್ಲ ಕೆಲಸ ಮಾಡಿಕ್ಯಂತ ತನ್ನ ಪತಿ ಕಡೆ ಹೆಂಗ ಲಕ್ಷ್ಯ ಇಟ್ಟಾಳೋ ಅದರಂತೆ ಅದು ಬಿಟ್ಟು ಮನೆ ಕೆಲಸಗಳನ್ನು ವರ್ಜಿಸಿ ಸ್ನಾನ ಮಾಡಿ ಮಡಿಯಿಟ್ಟು ತಾಳಗಳನ್ನು ತೆಗೆದುಕೊಂಡು ಪತಿ ಎಂದು ಭಜನೆ ಪ್ರಾರಂಭ ಮಾಡಿದರೆ ಅದನ್ನು ನಾವು ಪತಿಭಕ್ತಿ ಎನ್ನುತ್ತೇವೆಯೇ? ಅನಕ ಬರ್ತದೆ ಏನದಕ್ಕೆ ಪತಿಭಕ್ತಿ ಅಂತ? ಎಲ್ಲ ಬುಟ್ಟು ಕೇಸಿ ಕುಂದ್ರೋದು ದೊಡ್ಡ ಮಾತಲ್ಲ, ಎಲ್ಲ ಎದ್ದು ಕೇಸಿ ಮಾಡೋದು ದೊಡ್ಡದಾದ. ಸಂಸಾರದ ಸಮಸ್ತ ದುಃಖವನ್ನು ಅನುಭವ ನೋಡ್ತಾ ತಾನು ಮಾತ್ರ ಇದ್ರ ಕೂಡ್ಲಾರ್ದಂಗೆ ಇರೋದು ಇದು ದೊಡ್ಡದು.
ಎಲ್ಲ ಬಿಟ್ಟು ಬಂದ ಮೇಲೆ ಮಾಡೋದೇನು ದೊಡ್ಡದು. ಹೀಗೆ ಊರು ಹೊರಗಿನ ಒಬ್ಬ ಗೃಹಿಣಿಯು ಊರು ಹೊರಗಿನ ಬಾವಿಗೆ ಸಿಹಿ ನೀರನ್ನು ತರಲು ಹೋಗಿದ್ದಾಳೆ. ಮನೆಯಲ್ಲಿ ಮಗುವೊಂದು ಮಲಗಿದೆ, ನಿದ್ದೆ ಮಾಡಿಸಿ ಬಂದಿದ್ದಾಳೆ. ದೂರದ ಬಾಯಿಯಾದ್ದರಿಂದ ಒಂದೇ ಸಾರಿ ತರಬೇಕೆಂದು 3 ಪಾತ್ರೆಗಳನ್ನು ತಂದಿದ್ದಾಳೆ. ಜೊತೆಗೆ ಹಗ್ಗ ಬೇರೆ ನೀರು ಸೇದಿದ್ದಾಯಿತು. ತಲೆ ಮೇಲೆ 2 ಕಂತು ಕಂಕುಳದಲ್ಲಿ 1. ಹೀಗೆ ಆತುರತೆಯಾಗಿ ಬರುತ್ತಾ ಮನಸ್ಸಿನಲ್ಲಿ ಮಗುವಿನ ಧ್ಯಾನವೇ, ಮಗು ಎದ್ದು ಅಳುತ್ತಿದೆಯೋ ಎನ್ನುವಂಥ ಚಿಂತೆ. ಆಕೆಗೆ ಏನು ಚಿಂತೆ? ಕೆಲಸ ಬಿಟ್ಟಿಲ್ಲ ಆಕೆ, ಆದ್ರೆ ಚಿಂತೆ ಮಕ್ಕಳ ಮೇಲೆ ಇದೆ. ಅದರಂಗೆ ಅನೇಕ ದೃಷ್ಟಾಂತಗಳು ಹೇಳ್ತಾರೆ ಅವರು. ಹಾಗೆಯೇ ನಾವು ಅಭ್ಯಾಸ ಮಾಡಿದೆವೆಂದರೆ ಅರ್ಜುನನಂತೆ ಯುದ್ಧವನ್ನು ಮಾಡಬಹುದು. ಅವ್ರೆಂಗ ಅದನ್ನ ಅಭ್ಯಾಸ ಮಾಡ್ಯಾರಲ್ಲ. ಅಭ್ಯಾಸ ಅಂದ್ರೆ ಏನು? ಚಿಂತೆ ವ್ಯವಹಾರ ನಡೆದದ, ಆದ್ರೂ ತಮ್ಮ ವೃತ್ತಿ ಮಾತ್ರ ನಿರಂತರ ಈ ಕಡೆ ಹರಿಸ್ಯಾರ. ಅರ್ಜುನ ಯುದ್ಧ ಮಾಡಕೈತಾನ, ಆದ್ರೆ ಭಗವಂತನ ಕಡೆ ಲಕ್ಷ್ಯ ಇಟ್ಟಾನ. ಅದರಂಗ ನೀನು ವ್ಯವಹಾರದಲ್ಲಿ ಇದ್ರೂ ಕೂಡ ಈ ರೀತಿಯಿಂದ ಮಾಡ್ತಾ ಇರಬಹುದು ಅಂತ ಹೇಳ್ತಾರ ಅವರು. ಅದಕ್ಕೆ ಯುದ್ಧವನ್ನು ಮಾಡಬಹುದು. ಅದೇ ಕಾಲದಲ್ಲಿ ದೈವ ಸ್ಮರಣೆಯು ನಡೆಯಬಹುದು. ಆದರೆ ನಮ್ಮ ಪರಿಸ್ಥಿತಿ ಹೀಗಲ್ಲ. ಕೆಲಸ ಮಾಡುವಾಗ ಭಗವಂತನೇ ಮರೆತು ಬಿಡುತ್ತೇವೆ. ಕೆಲಸ ಮಾಡೋದು ಭಗವಂತನ ಮರೆತು ಹೋಗಿಬಿಡ್ತಾನ. ಧ್ಯಾನ ಮಾಡುವಾಗ ಕೆಲಸ ಮಾಡಲಾರ. ಒಂದಿತ್ತಂದ್ರೆ ಒಂದು ನಡೆಯೋದು. ಧ್ಯಾನ ಮಾಡಂದ್ರೆ ಕೆಲಸ ಇಲ್ಲ, ಕೆಲಸ ಮಾಡಕ್ ಹೋದ್ರೆ ಭಗವಂತ ಇಲ್ಲ. ಯಾಕಂದ್ರೆ ಇದ್ರ ಅಭ್ಯಾಸ ಭಾಳ ಆಗ್ಯದ ನಮ್ಗೆ. ಇದ್ರನ್ನ ಅಭ್ಯಾಸ ಇತ್ತಂದ್ರೆ ಅದೇ ಆಗ್ತದ. ಎಲ್ಲರಿಗಂತಲ್ಲ, ಕೆಲವರಿಗೆ ಹೇಳ್ತಾರ ಅವರು. ಲೌಕಿಕರಲ್ಲಿ ಬಹಳ ಜನ ಹಿಂಗೆ ಇರ್ತಾರ, ಪಾರಮಾರ್ಥದಲ್ಲಿ ಹಿಂಗೆ ಇರಂಗಿಲ್ಲ. ಅವ್ರು ವ್ಯವಹಾರನು ಮಾಡ್ತಾರ, ಪಾರಮಾರ್ಥದಲ್ಲಿನೂ ಲಕ್ಷ್ಯ ಇಟ್ಟಿರ್ತಾರ. ಅಂದ್ರೆ ಅವ್ರ ದೃಷ್ಟಿಯಲ್ಲಿ ಅದ ಈ ಕಡೆ ಪಾರಮಾರ್ಥ ಕಡೆ ಅದ, ಶರೀರ ಎಲ್ಲಿ ಅದ ಪ್ರಪಂಚದ ಕಡೆ ಅದ. ಹೀಗೆ ಒಂದು ದೃಷ್ಟಾಂತ ಕೊಡ್ತಾರ. ಒಂದು ದೇವಾಲಯದ ಅರ್ಚಕನು ಅಕಸ್ಮಾತ್ ಆಗಿ ಗತಿಸಿದನು. ಅಂದ್ರೆ ಹೋದ, ಆತುರವಾಗಿ ಬೇರೊಬ್ಬ ಹೊಸ ಅರ್ಚಕನು ಬಂದ. ಅವನಿಗೆ ಏನು ಸಮಸ್ಯೆ ಆಗ್ಯದಪ್ಪ, ಬೇರೆ ಬಂದ. ಈಗ ಅವಸರದಾಗ ಕರ್ಕೊಂಬಂದಾರ. ಮತ್ತೆ ಆತಂತ ಹೋಗ್ಬಿಟ್ಟ ಪೂಜಾರಿ. ಈಗ ಇನ್ನೊಬ್ರು ಕರ್ಕೊಂಬಂದಾರ ಪೂಜೆ ಮಾಡಕ್. ಅವನಿಗೆ ಏನು ಸಮಸ್ಯೆ ಆಗ್ಯದಂದ್ರೆ, ಪದ ಆಡಕ್ ಹೋದ್ರೆ ಗಂಟೆ ಬಾರಿಸಕ್ಕೆ ಬರೋದು, ಗಂಟೆ ಬಾರಿಸಿದ್ರೆ ಪದ ಆಡಕ್ ಬರೋದು. ಏನ್ ಮಾಡ್ಬೇಕು ಈಗ? ಅವನು ಅಭ್ಯಾಸ ಮಾಡ್ಬೇಕು ನೋಡೋದು. ಯಾಕಂದ್ರೆ ಕೆಲವ್ರಿಗೆ ಅಭ್ಯಾಸ ಆಗಿರ್ತದ. ಈಗ ನೋಡ್ರಿ, ಬೇಕಾದ್ರೆ ಗಂಟೆ ಹಿಡ್ಕೊಂಡು ಅಂದ್ರೆ ಪದ ಬರಂಗಿಲ್ಲ, ಪದ ಬಂದ್ಸರ್ ಗಂಟೆ ಬರಂಗಿಲ್ಲ. ಅವರು ಕೆಲವರು ಪ್ರಾಕ್ಟೀಸ್ ಮಾಡಿರ್ತಾರಲ್ಲ, ಅವ್ರು ಗಂಟೆ ಬಾರಿಸಿ ಅಂತಾನೆ ಪದ ಆಡ್ತಿರ್ತಾರೆ. ಯಾಕಂದ್ರೆ ಅವ್ರಿಗೆ ರೂಢಿ ಆಗಿರ್ತದ. ಅದರಂಗ ಅಂತ ಹೇಳ್ತಾನ. ಈ ರೀತಿ 2 ಕೆಲಸಗಳನ್ನು ಮಾಡುವ ಅಭ್ಯಾಸವಿಲ್ಲ. 10 ದಿನ ಅಭ್ಯಾಸ ಆದ ಮೇಲೆ ಅವ್ರಿಗೆ ಹೆಂಗೆ ಬರ್ತದೆ. ಅದರಂಗ ಹೀಗೆ ಮನೋಬುದ್ಧಿಗಳನ್ನು ನನಗೆ ಸಮರ್ಪಿಸಬೇಕೆಂದು ಭಗವಂತನು ಆದೇಶಿಸಿದ್ದಾನೆ. ನಿನ್ನ ಮನಸ್ಸು ಬುದ್ಧಿಯನ್ನು ನನಗೆ ಸಮರ್ಪಣೆ ಮಾಡು, ವ್ಯವಹಾರ ಮಾಡು. ಪ್ರಪಂಚದಲ್ಲಿ ನನಗೆ ಸಮರ್ಪಣೆ ಮಾಡು ಅಂದ್ರೇನು? ನಮ್ಮ ಕಡೆ ಲಕ್ಷ್ಯ ಇರಲಿ ಅಂತ ಮನಸ್ಸು, ಪರಮಾತ್ಮನ ಕಡೆ ಲಕ್ಷ್ಯ ಇರಲಿ, ಇನ್ನು ಆತ್ಮದ ಸ್ವರೂಪದ ಕಡೆ ಲಕ್ಷ್ಯ ಇರಲಿ. ಮುಮುಕ್ಷಿಗೆ ಎಲ್ಲಿರಬೇಕು ಲಕ್ಷ್ಯ? ಯಾವಾಗಲೂ ತನ್ನ ದೇಹವಾದಂಥ ಪ್ರತ್ಯೇಗಾತ್ಮನ ಕಡೆ ಲಕ್ಷ್ಯ ಇರಬೇಕು ಮುಮುಕ್ಷಿಗೆ. ಅಹಂ ಬ್ರಹ್ಮಾಸ್ಮಿ ಎಂಬ ಬ್ರಹ್ಮಾಕಾರ ವೃತ್ತಿ ಯಾಕೆ ಪದೇ ಪದೇ ಹೇಳ್ತಾರ ಅಂದ್ರೆ, ಈಗ ನಿರಂತರ ಅದರ ಅಭ್ಯಾಸ ಯಾರಿಗೆ ದೃಢ ಆಗ್ತದ ಅವಾಗ ಅವ್ರಿಗೆ ಆ ವೃತ್ತಿ ನಿಂದತದ ಮರಣ ಕಾಲದಲ್ಲಿ. ಈಗ ಅಷ್ಟು ಸುಲಭ ಏನು ಬ್ರಹ್ಮಾಕಾರ? ಅವಾಗ ಹೋಗಿ ನಾನು ಬ್ರಹ್ಮಾಕಾರ, ಏನು ಬ್ರಹ್ಮಾಕಾರ? ಭ್ರಮೆ ಬಂದು ನಿಂತ್ಕೊಂಡ್ಬಿಡ್ತದ ಅಲ್ಲಿ ಎಲ್ಲೋಟು. ಹೀಗೆ ಬ್ರಹ್ಮಾಕಾರ ವೃತ್ತಿಯನ್ನು ಪ್ರಬಲಗೊಳಿಸಿದಂಥವ್ರು. ಅದಕ್ಕೆ ಜ್ಞಾನಿಗಳು ನಗನಗತ ಶರೀರ ತ್ಯಾಗ ಮಾಡ್ತಾರ. ಅವ್ರಿಗೆ ಯಾಕೆ ದುಃಖ ಇಲ್ಲ, ಯಾಕೆ ಅದ್ರ ಭಾವ ಇಲ್ಲ ಅಂದ್ರೆ ಅವ್ರಿಗೆ ಏನು ಕೊರತೆ ಇಲ್ಲ, ಇದ್ದಾಗ ತಯಾರು ಮಾಡ್ಕೊಂಡ್ಬಿಟ್ಟಾರ ಅವರು. ಆದರೂ ಕೂಡ ಏನಾಯ್ತು, ನೀನು ಈಗ ಅದರ ಅಭ್ಯಾಸ ಮಾಡಿ ಅದನ್ನು ಪ್ರಯತ್ನ ಮಾಡು ಅಂತ ಹೇಳ್ತಾರ. ತಿಳಿದಂಥ ಸಿದ್ಧ ಪುರುಷನಿಗೆ ಅದು ಇಲ್ಲ, ಅವನೇನು ಮಾಡಬೇಕಾಗಿದ್ದ ಕರ್ತವ್ಯವಿಲ್ಲ. ಅವನಿಗೇನು ಇವ್ರಂಗ ಮತ್ತೆ ಕಲಿಬೇಕೇನಿಲ್ಲ, ಅದನ್ನ ಅಭ್ಯಾಸ ಮಾಡೋದೇನಿಲ್ಲ. ಅವನು ಸಿದ್ಧ ಆಗ್ಯಾನ, ಅವನಿಗೆ ಅನುಭವ ಆಗ್ಯದ, ಜೀವನ್ಮುಕ್ತ ಸ್ಥಿತಿ ಪ್ರಾಪ್ತಿ ಆಗ್ಯದ. ಆದರೆ ಇನ್ನು ಉಳಿದಂಥ ಸಾಧಕರು ಇದಾರಲ್ಲ, ಮತ್ತೆ ಅವರಾದ ಕೊನೆಗೆ ಬ್ರಹ್ಮಚಿಂತನದೊಳಗೆ ನಿಂತರಪ್ಪ ಅಂತಂದ್ರೆ ಯಾವಾಗಲೂ ಅವ್ರ ವೃತ್ತಿ ತನ್ನ ಎಡಬಿಡದೆ ವೃತ್ತಿ ಇರಬೇಕು ಅಂತಾರ. ಅವರು ವೃತ್ತಿ ಎಲ್ಲಿರ್ತದ? ಮನಸ್ಸಿನಾಗ ಇರ್ತದ.
ಬುದ್ಧಿಯಲ್ಲಿ ಇರ್ತದ, ಬಾಹ್ಯದಲ್ಲಿ ಅಲ್ಲ. ಶರೀರದಿಂದ ಮಾಡೋದು ಏನಿಲ್ಲ ಇಲ್ಲಿ. ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ವೃತ್ತಿ ಇತ್ತು ಅಂದ್ರೆ ಅದು ಅಭ್ಯಾಸ ನಿರಂತರ ಹಾಕ್ಯಂತ ಹೋಯ್ತು ಅಂದ್ರೆ ಇದು ಹೋಗ್ತದೆ ತಾನೇ, ತನ್ನ ಆ ವೃತ್ತಿ ಬರ್ತದ ಅಂತ ಹೇಳ್ತಾನ. ಹೀಗೆ ಹೂವು ಹಣ್ಣು ಕಾಯಿಗಳನ್ನು ಸಮರ್ಪಿಸುವುದು ದೊಡ್ಡದಲ್ಲ. ಗಿಡಗಳಲ್ಲಿ ಬಿಟ್ಟು ಹೂಗಳನ್ನು ಕಾಯಿಗಳನ್ನು ಚಿವುಟಿ ತಂದು ದೇವರಿಗೆ ಸಮರ್ಪಿಸಿ ಪುಣ್ಯ ಬರಬೇಕೆಂದು ಕೋರುತ್ತಿರುವ ಆ ಪುಣ್ಯ ಗಿಡಗಳಿಗೆ ಬರಬೇಕಾದದ್ದು. ಪುಣ್ಯ ಯಾರಿಗೆ ಬರ್ಬೇಕು? ನೀನು ತಂದವನಿಗೆ ಬರ್ಬೇಕು, ಏನು ಹುಟ್ಟಿಸಿದ ಗಿಡಕ್ಕೆ ಬರ್ಬೇಕು. ಅದು ಪುಣ್ಯ. ಹೂ ನಿಂದೇನೋ, ನೀ ಮಾಡಿ ತಯಾರು ಹೂವ ಇಲ್ಲ, ಅದು ಗಿಡದಾಗ ಆಗ್ಯದ. ಗಿಡಕ್ಕೆ ಬೀಜ ಕೊಟ್ಟವನು ಯಾರು? ಪರಮಾತ್ಮ. ಅದಕ್ಕೆ ರಕ್ಷಣೆ ಮಾಡಿದ ಪ್ರಕೃತಿ ಅದಲ್ಲ. ಪ್ರಕೃತಿ ಯಾರ ಅಧೀನ ಅದ? ಪರಮಾತ್ಮನ ಅಧೀನ ಅದ. ನೀನೇನ ಮಾಡಿದ್ದೇನೆ ಅದನ್ನ ಏನಿಲ್ಲ. ಅದ್ರಾಗ ಹೂವು ತಂದು ಅರ್ಧ ದೇವ್ರ ತೆರೆ ಮೇಲೆ ಇಟ್ಟು ಪುಣ್ಯ ಯಾರಿಗೆ ಬರ್ಬೇಕಪ್ಪ? ಅದು ಪುಣ್ಯ ನಿನಗೆ ಬರ್ಬೇಕು. ಏನು ಗಿಡಕ್ಕೆ ಬರ್ಬೇಕು? ಗಿಡಕ್ಕೆ ಹೋಯ್ತದ, ನಿನಗೆ ಯಾಕೆ ಬರ್ತದ? ನಿಂದೇನದ ಅದ್ರಾಗ? ಅದಲ್ಲ ಅಂತ ಮಾಡಬಾರ್ದಂತಲ್ಲ, ಮಾಡು ಬಾಹ್ಯದಲ್ಲಿ, ಆದ್ರೆ ಅಂತರಂಗದಲ್ಲಿ ತಿಳ್ಕ ಇದನ್ನ. ಇದೇ ಮಾಡಿದ್ರೆ ಭಕ್ತಿ ಅಂತ ಹೇಳಿಲ್ಲ ಇಲ್ಲಿ. ನಿನ್ನ ದೇವರಿಗೆ ಸಮರ್ಪಿಸುವುದು ಪುಣ್ಯ ಬರಬೇಕೆಂದು ಕೋರುವೆ. ಆ ಪುಣ್ಯ ಗಿಡಗಳಿಗೆ ಬರಬೇಕಾಗಿದ್ದು ಮಧ್ಯದಲ್ಲಿ ನಿನಗೇಕೆ ಬರಬೇಕು? ನಿನಗೆ ಪುಣ್ಯ ಬರಬೇಕಾದರೆ, ನನಗೆ ಪುಣ್ಯ ಬರಬೇಕಾದರೆ ಏನು ಬೇಕು? ನಿನ್ನ ವಸ್ತುಗಳನ್ನು ಸಮರ್ಪಿಸಬೇಕು. ನನ್ನ ವಸ್ತುಗಳು ಯಾವಿದವಪ್ಪ? ಇವು ನನಗೂ ಅಲ್ಲ, ನಾನು ಮಂದಿ ಸಾಮಾನು ತಂದು ದೇವ್ರಿಗೆ ಕೊಡ್ತೀವಿ. ಹಿಂದೇನೋ ಐತೇನಿದ್ರಾಗ? ಏನಿಲ್ಲ. ಕಾಯಿ ಭಗವಂತ ಮಾಡ್ಯಾನ, ಹೂಕ ಅದು ಮಾಡ್ಯಾನ, ನೀರು ಪರಮಾತ್ಮನ ಮಾಡ್ಯಾನ. ಮತ್ತೆ ನಮ್ದೇನೈತಿ ಇದ್ರಾಗ? ಸುಮ್ಮನೆ ಔಟನ್ನು ಓದಿವೇನು, ಚಲಿದ್ವೇನು, ಬಂದ್ವೇನು. ನೀನೇನಂತ ತಂದೇನು? ಏನಿಲ್ಲ. ನಿಂತು ಕೊಡೋದೈತೆ, ನಿನ್ನ ವಸ್ತು ಯಾವ್ದೈತೆ? ನಿನ್ನ ಮನಸ್ಸು, ನಿನ್ನ ಬುದ್ಧಿ, ನಿನ್ನ ವಸ್ತು ಐತೆ, ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡು ಅಂತ ಹೇಳ್ತಾನ. ಅದರಿಂದಲೇ ಮನೋಬುದ್ಧಿಗಳನ್ನು ಕೊಡಬೇಕೆಂದು ಭಗವಂತನು ಹೇಳುತ್ತಿದ್ದಾನೆ. ಇದಂ ವೃತ್ತಿ ಮನಸ್ಸು, ಅಹಂ ವೃತ್ತಿ ಬುದ್ಧಿ. ಯಾಕೆ ಕೊಡ್ಬೇಕಪ್ಪ? ಇದಂ ವೃತ್ತಿ, ಇದಂ ಈ ಜಗತ್ತಾಕಾರ ವೃತ್ತಿ ಆಗೋದು ಏನಿದೆ? ಮನಸ್ಸದ. ಭ್ರಮೆ ಆಕಾರ ಆಗದೆ ಮನಸ್ಸಾದ. ಅಹಂ ವೃತ್ತಿ ಯಾವುದು? ಬುದ್ಧಿ. ನಾನೆಂಬ ಅಭಿಮಾನವನ್ನು ಉಂಟು ಮಾಡಿದ್ದ್ಯಾವುದು? ಇದು ಬುದ್ಧಿ. ಇವೆರಡನ್ನ ಭಗವಂತ ಒಪ್ಪಿಸಿಬಿಡು, ನಿಂದೇನು ಕೆಲಸನೇ ಇಲ್ಲ ಇಲ್ಲಿ ಅಂತ ಹೇಳ್ತಾನೆ. ಅಂದ್ರೆ ಈ ಎರಡನ್ನು ವಿಷಯವಾಗಿ ಭಗವಂತನು ನಿಲ್ಲಬೇಕು. ಅಹಂ ವೃತ್ತಿಗೆ ಲಕ್ಷ್ಯವಾದ ತಾನೇ ಭಗವಂತನು, ಇದಂ ವೃತ್ತಿಗೆ ಲಕ್ಷ್ಯವಾದ ಜಗತ್ತೇ ಈಶ್ವರನು. ಅಖಂಡ ಭಾವನೆ ಉಂಟಾಯ್ತೆಂದರೆ ಅಹಂ ವೃತ್ತಿಗೆ ಏನೈತೆ? ಲಕ್ಷ್ಯಾರ್ಥ, ವಾಚಾರ್ಥನೂ ಅದ, ಲಕ್ಷ್ಯಾರ್ಥನೂ ಅದ. ಅಹಂ ವೃತ್ತಿಗೆ ವಾಚಾರ್ಥ ಏನಾಗ್ತದಪ್ಪ ಅಂದ್ರೆ ಇಂದ್ರಿಯಗಳ ಅಭಿಮಾನವನ್ನು ವಹಿಸಿಕೊಳ್ಳೋದೇ ಅಹಂ ವೃತ್ತಿಗೆ ವಾಚಾರ್ಥ. ಅದೇ ಅಹಂ ವೃತ್ತಿಗೆ ಲಕ್ಷ್ಯಾರ್ಥ ಏನದಪ್ಪ ಅಂದ್ರೆ ಅಹಂ ವೃತ್ತಿಗೆ ಲಕ್ಷ್ಯವಾದ ತಾನು. ಇದು ನಾನೆಂಬುದು ಹುಟ್ಟಬೇಕಾಗಿತ್ತು. ಇದಕ್ಕೆ ಯಾರಪ್ಪ ಅಂದ್ರೆ ನಾನೇ, ಅಂದ್ರೆ ಆತ್ಮಸ್ವರೂಪನಾದ ನಾನು, ಪ್ರತ್ಯೇಗಾತ್ಮನ ನೋಡು. ಅವನೇ ನಾನಂತನಿದ್ರಾಗ ನಾವು ಅದನ್ನು ಬಿಟ್ಟೀವಿ. ಅದರ ಸಂಬಂಧ ಆದಂಥ ವಿಷಯಗಳೇನಿದಾವ, ಇಂದ್ರಿಯಗಳ ಅಭಿಮಾನವನ್ನು ವಹಿಸಿಕೊಂಡು ಹೊಂಟಾರ ನೋಡು. ಆ ವೃತ್ತಿ ಬಿಟ್ಟು ಅಂದ್ರೆ ನೀನೇನಿದ್ದಿ? ನೀನು ಶುದ್ಧ ಚಿನ್ಮಯ ಸ್ವರೂಪ. ಅಂತರ್ಲಕ್ಷ್ಯವಾದ ಭಗವಂತನೇ, ಆ ಪರಮಾತ್ಮನೇ, ವೃತ್ತಿಗೆ ಲಕ್ಷ್ಯವಾದ ಜಗತ್ತಿಗೆ ಈಶ್ವರನೇ ಅಖಂಡ ಭಾವನೆ ಉಂಟಾಯಿತೆಂದರೆ ಮನೋಬುದ್ಧಿಗಳನ್ನು ಭಗವಂತನಿಗೆ ಸಮರ್ಪಿಸಿದಂತ ಆಯಿತು ಅಂದ್ರೆ ಅವ್ರನ್ನ ಏನು ಕೊಡೋದು ಬೇಕಾಗಿಲ್ಲ. ಇಷ್ಟು ಕೊಟ್ರೆ ಏನೇ ಸಮರ್ಪಣೆ ಮಾಡಿದಂಗೆ ಆಯ್ತು. ದೇವರು ನಮ್ಮನ್ನು ಬೇಡಿಕೆ ತಿನ್ನಕಾತೇನು ಸಾಮಾನ್ಯ? ನಮ್ಮಲ್ಲಿ ಕೇಳಿ ತಗಂತಾನೇನತ್ತ? ಕೊಟ್ರೆ ನಾವೇನು ಎಲ್ಲ ಅವನಿಂದ ಪಡೆದಿವಿ, ಮತ್ತು ನಾ ಅವನಿಗೆ ಕೊಡ್ತು ಅಂದ್ರೆ ಅವನಿಗೇನೂ ಬೇಕಾಗಿಲ್ಲ. ನಿನ್ನ ಮನಸ್ಸು, ನಿನ್ನ ಬುದ್ಧಿ ನನ್ನಲ್ಲಿ ಸಮರ್ಪಣೆ ಮಾಡು. ಅವಾಗ ನಾನೇ ನೀನಾಗಿ ತೋರ್ತದ ನೋಡಿ. ಜಗತ್ತೇ ತನ್ನ ಸ್ವರೂಪ ಆಗಿ ತೋರ್ತದ ಅವನಿಗೆ. ಹೀಗೆ ಈ ಎರಡು ಭಗವಂತನ ವಿಷಯವಾಗಬೇಕಾಗಿ ಈಶ್ವರನ ಕುರಿತು ವಿಮರ್ಶೆ, ಅವನನ್ನು ಕುರಿತು ನಿಶ್ಚಯವಾಗಬೇಕು. ಆಗ ಮನೋಬುದ್ಧಿಗಳನ್ನು ಸಮರ್ಪಣೆಯಾದಿತ್ತು. ಮೊದಲು ನೀನು ಸಮರ್ಪಣೆ ಮಾಡಬೇಕಾದ್ರೆ ಮೊದಲು ಈಶ್ವರ ಯಾರಂತ ತಿಳ್ಕ, ನೀನ್ ಯಾರಂತ ನೀ ತಿಳ್ಕ. ಅವಾಗ ನೀನು ಸಮರ್ಪಣೆ ಮಾಡಕ್ ಬರ್ತದ. ವಿಮರ್ಶೆ ಅಂದ್ರೆ ಏನು? ಅದ್ರ ಚಿಂತನೆ ಆಗ್ಬೇಕು. ಪರಮಾತ್ಮನಿಗೆ ಸಮರ್ಪಣೆ ಮಾಡ್ಬೇಕಪ್ಪ, ದೇವರಿಗೆಲ್ಲ ಬಿಟ್ಟಿಸ್ಬೇಕು. ಹೌದು, ನೀ ದೇವ್ರಿಗೆ ನೋಡಿದ್ದೆ, ದೇವ್ರ ಸ್ವರೂಪ ಹೆಂಗೈತಪ್ಪ, ದೇವ್ರು ಹೆಂಗೈದಾನ, ಅವನು ಎಲ್ಲಾನ, ಅದನ್ನು ತಿಳ್ಕೊಬೇಕ ಬೇಡ? ತಿಳ್ಕೊಂಡ ಮೇಲೆ ನೀನು ಸಮರ್ಪಣೆ ಮಾಡಕ್ ಬರ್ತದ. ನೀನು ತಿಳ್ಕೊಂಡೇ ಇಲ್ಲ ದೇವ್ರನ್ನ, ನೀನು ಸಮರ್ಪಣೆ ಮಾಡ್ತಾನಂದ್ರೆ ಎಲ್ಲಿ ಸಮರ್ಪಣೆ ಮಾಡಿದ್ದೆ?
ನೋಡಿದ್ದೆ ನೋಡಿಲ್ಲ, ಕೇಳಿದ್ದೆ ಅದನ್ನ ಬಗ್ಗೆ ತಿಳ್ಕೊಂಡಿದ್ದೆ ಅದನ್ನು ಇಲ್ಲ. ಮತ್ತೆ ಅವನು ತಿಳ್ಕೋಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕು? ಮತ್ತೆ ವೇದಾಂತ ಶಾಸ್ತ್ರಕ್ಕೆ ಬರಬೇಕು. ನೋಡಿ, ಭಗವಂತನ ತಿಳಿಬೇಕಂದ್ರೆ ಅಲ್ಲಿಗೆ ಬರಬೇಕು, ನಾ ತಿಳಿಬೇಕಾದ್ರೆ ಅಲ್ಲಿಗೆ ಬರಬೇಕು. ಅಂದ್ರೆ ಇವು ಎರಡು ತಿಳಿದ ಮೇಲೆ ನಿನಗೆ ಸಮರ್ಪಣೆ ಮಾಡಕ್ಕೆ ಬರ್ತದೆ, ಅಲ್ಲಿ ತಾನ ನಿನಗೆ ಮಾಡಕ್ಕೆ ಬರಂಗಿಲ್ಲ ಅಂದಂಗೆ ಆಯ್ತು. ನಾವಿದ್ರೆ ಏನೇನೋ ಮುಟ್ಸಿವ್ರಿ ದೇವ್ರಿಗೆ ಅಂತ ನಾವಂತೀವಿ. ಏನು ಮುಟ್ಸಿದ್ದಪ್ಪ ನೀನು? ದೇವ್ರು ಒಂದು ಕಡೆ, ನೀವು ಒಂದು ಕಡೆ. ಹೀಗೆ ಸಮರ್ಪವಾದಿತ್ತು. ಅಂಥವನಿಗೆ ಇಹದಲ್ಲಿ ಭಗವಂತನ ನಿಷ್ಠೆ, ಪರದಲ್ಲಿ ಭಗವತ್ ಪ್ರಾಪ್ತಿ, ಇದರಲ್ಲಿ ಸಂಶಯ ಬೇಡವೆಂದ ಅಂಥವನಿಗೆ ಮಾತ್ರ ಈ ಲೋಕದಲ್ಲಿ ಏನಾದರೂ ಭೋಗದ ಅಪೇಕ್ಷೆ ಇತ್ತು ಕೇಶು ಮಾಡಿದ್ರು ಕೂಡ ಅವನು ಇಹದಲ್ಲಿಯೂ ಸುಖವಾಗಿರ್ತಾನ, ಪರದಲ್ಲಿಯೂ ಕೂಡ ಅವನಿಗೆ ಸದ್ಗತಿನೇ ಪ್ರಾಪ್ತಿ ಆಗ್ತದೆ. ಅವನು ದುರ್ಗತಿಗಂತ ಎಂದೂ ಬರಂಗಿಲ್ಲ, ತಿಳಿದು ಮಾಡೋದ. ಹೀಗೆ ಇಲ್ಲಿವರೆಗೆ ಹೇಳಿ ಇದರಲ್ಲಿ ಸಂಶಯ ಬೇಡವೆಂದು ಮತ್ತೊಮ್ಮೆ ಗೀತಾಚಾರ್ಯನು ನಮ್ಮನ್ನು ಎಚ್ಚರಿಸಿದ್ದಾನೆ. ಭಗವದ್ಗೀತೆ 8ನೇ ಅಧ್ಯಾಯನ ಹೆಸರು ಅಕ್ಷರ ಬ್ರಹ್ಮಯೋಗ. ನೀವು ಕೇಳುತ್ತಿದ್ದೀರಿ. ಅರ್ಜುನನ್ನು ನಿಮಿತ್ತ ಮಾಡಿಕೊಂಡು ಶ್ರೀಕೃಷ್ಣನು ಯಾವತ್ತು ಪ್ರಪಂಚ ಸಂದೇಶವನ್ನು ನೀಡುತ್ತಿದ್ದಾನೆ. ಅಭ್ಯಾಸ ಯೋಗಯುಕ್ತೇನ ಚೇತಸ ನ ಅನ್ಯಗಾಮಿನಿ ಪರಂಪುರುಷ ದಿವ್ಯಯಾತಿ ಪಾರ್ಥಾನುಚಿಂತಯಾನ್. ಈ ಮನಸ್ಸು ಅಭ್ಯಾಸ ಯೋಗಯುಕ್ತನಾಗಿ ಮಾಡಿ ಇತರ ಚಿಂತೆಗಳನ್ನು ಬಿಟ್ಟು ನಿರಂತರ ಚಿಂತನೆ ಮಾಡುತ್ತಾ ಉಪಾಸಕನು ಪರಮ ದಿವ್ಯ ಪುರುಷವನ್ನು ಹೊಂದುತ್ತಾನೆ. ಯಾರು ಉಪಾಸಕನು ಈ ರೀತಿಯಿಂದ ಹೊಂದುತ್ತಾನ, ನಿರಂತರವಾಗಿ ಮಾಡೋದರಿಂದ. ಅದಕ್ಕಾಗಿ ಮರಣ ಕಾಲದಲ್ಲಿ ಭಗವಂತನ ಸ್ಮರಣೆ ಬರಬೇಕಾದರೆ 2 ಸಾಧನೆಗಳನ್ನು ಅವಲಂಬಿಸಿರಬೇಕು. ಮನಸ್ಸು ಅಭ್ಯಾಸ ಯೋಗಯುಕ್ತವಾಗಬೇಕು, ಇತರ ಚಿಂತನೆಗಳನ್ನು ಬಿಡಬೇಕು. ಅಭ್ಯಾಸವೆಂದರೆ ಯೋಗ. ಈ ಅಧ್ಯಾಯಕ್ಕೆ ಅಭ್ಯಾಸ ಯೋಗ ಎಂಬ ಹೆಸರು. ಅಭ್ಯಾಸಕ್ಕೆ ಸಮಾನವಾದ ಸಾಧನೆ ಇಲ್ಲ. ನಾವು ಏನೇನು ಕಲ್ತೀವಿ ಅಂದ್ರೆ ಅದು ಅಭ್ಯಾಸ ಬಲದಿಂದನೇ ಕಲ್ತೀವಿ ಹೊರತು ಸುಮ್ಮನೆ ನಮಗೆ ಯಾವುದು ಒಂದೇ ಸಲ ಬಂದಿಲ್ಲ. ಅದನ್ನು ನಿರಂತರ ನಾವು ಅದನ್ನು ಮಾಡ್ತಾ 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 ಮಾಡ್ತಾನೆ ಅದು ಅಭ್ಯಾಸ ಆಗ್ತದೆ. ಶಾಸ್ತ್ರ ಸುಮ್ಮನೆ ಅಭ್ಯಾಸ ಆಗ್ತದೆ, ನಿರಂತರ ಅದನ್ನ ಕೇಳ್ತಾ ಕೇಳ್ತಾ ಸ್ಮರಿಸ್ತಾ ಸ್ಮರಣೆ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ಅದು ಅಭ್ಯಾಸ ಆಗ್ತದೆ. ನಾವು ಹಿಂಗೆ ಕೇಳಿ ಹಿಂಗೆ ನಮಗೆ ಅಭ್ಯಾಸ ಅಂದ್ರೆ ಯಾರಿಗೂ ಅದು ಆಗಕ್ಕೆ ಸಾಧ್ಯನೇ ಇಲ್ಲ. ಪ್ರಪಂಚನೇ ಆಗಂಗಿಲ್ಲ ಅಂದ್ಮೇಲೆ ಪಾರಮಾರ್ಥ ಹೆಂಗಾಗ್ತದೆ? ಪ್ರಪಂಚದಲ್ಲೇ ಭಾಳ ದಿವಸ ಕಳೆದಿರಬೇಕು. ಅವಾಗ ಏನಪ್ಪ ಅಂದ್ರೆ ಅದ್ರದ್ದು ಒಂದು ವಸ್ತುವಿನ ಜ್ಞಾನ ಆಗ್ತದೆ ನಮಗೆ. ಅಂದಮೇಲೆ ಅದು ನಿಶ್ಚಯ ಆಗ್ತದೆ. ಅಂದಮೇಲೆ ಈ ಪಾರಮಾರ್ಥದಲ್ಲಿ ಆತ್ಮಜ್ಞಾನ ದೃಢ ಆಗಬೇಕಾಗಿತ್ತಪ್ಪ ಅಂತಂದ್ರೆ ನಿರಂತರ ಬೇಕು ಅಂತ ಹೇಳ್ತಾನದು ಅಭ್ಯಾಸ. ಅದಕ್ಕೆ ಎಂತಹ ಕಷ್ಟದ ಕೆಲಸಗಳನ್ನಾದರೂ ಸಾಧಿಸಬಹುದು. ನಾವೇನು ಇದು ಅಭ್ಯಾಸ ಬಂತು ಅಂದ್ರೆ ಅದು ಸಾಮಾನ್ಯ ಅಂಥದ್ದಾದ್ರೂ ಕಲಿಬಹುದು, ಏನು ದೊಡ್ಡ ಮಾತಲ್ಲ ಅಂತ ಹೇಳ್ತಾನೆ. ಇಂಥ ಬ್ರಹ್ಮವಿದ್ಯೆನೇ ಪ್ರಾಪ್ತಿ ಮಾಡಿಕೊಂಡಾರ, ಇದಕ್ಕಿಂತ ಕೆಳಗಿರೋ ವಿದ್ಯೆ ಏನು ದೊಡ್ಡ ಮಾತು ಇದಾವ ಜಗತ್ತಿನಾಗ? ಬ್ರಹ್ಮವಿದ್ಯೆ ಬಹಳ ಕಷ್ಟ ಐತಿ. ಅಂಥ ವಿದ್ಯೆನೇ ಪಡೆದಾರ ನೋಡು ಅಭ್ಯಾಸ ಬಲದಿಂದ, ಸಾಧನದ ಬಲದಿಂದ. ಅದಕ್ಕೆ ಅಭ್ಯಾಸ ಬಲವಲ್ಲದೆ ಮತ್ತೇನು? ಕತ್ತಲೆಯಲ್ಲಿ ಊಟ ಮಾಡಬಹುದಾದರೆ ಮೇಲೆ ಬಾಣ ಪ್ರಯೋಗದಲ್ಲಿ ಕತ್ತಲೇಕೆ ಮಾಡಲಾಗುವುದಿಲ್ಲ ಎಂದು ಸಾಧನೆ ಮಾಡಿ ಕತ್ತಲೆಯಲ್ಲಿಯೂ ಅಸ್ತ್ರ ಪ್ರಯೋಗ ಮಾಡುವುದನ್ನು ಸಾಧಿಸಿದನು. ಮಾಡ್ಯಾರಲ್ಲ ಎಷ್ಟೋ ಮಂದಿ. ಅಭ್ಯಾಸವೆಂದರೆ ಪ್ರಾಣವನ್ನು ಬಿಗಿ ಹಿಡಿಯುವುದಲ್ಲ, ತಲೆ ಕೆಳಗೋಗಿ ಮಾಡಿ ತಪಸ್ಸು ಮಾಡುವುದಲ್ಲ, ತನ್ನ ದೇಹ ವಸ್ತುವನ್ನು ಸದಾ ಚಿಂತಿಸುವುದೇ ಅಭ್ಯಾಸ. ದೇಹ ಅಂದ್ರೆ ಯಾವುದು ಕಡೆ ನೀನು ಲಕ್ಷ್ಯ ಇಟ್ಟಿದ್ದೆ ಅದೇ ನಿನಗೆ ದೇಹ. ನಮ್ಮ ಸ್ವರೂಪದ ಕಡೆ ನಮಗೆ ಸ್ವರೂಪವೇ ದೇಹ. ಮುಮುಕ್ಷಿಗೆ ಏನು ದೇಹಪ್ಪ? ಅವನ ಗುರಿ ಏನದ? ಪ್ರತ್ಯೇಗಾತ್ಮ ಅಭಿನ್ನ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನೆ ಎಂಬುದೇ ಅವನ ದೇಹ. ಅವನ ಲಕ್ಷ್ಯ ಅದೇ ಲಕ್ಷ್ಯ. ಆ ಕಡೆ ನಿರಂತರವಾಗಿ ಅವನು ವೃತ್ತಿ ಹರಿತಿತ್ತಪ್ಪ. ಮನಸ್ಸು ಯಾವಾಗಲೂ ಆ ಕಡೆ ಓತಿತ್ತು, ವೃತ್ತಿಯಾಗ ನಿಂದಿರ್ತಿತ್ತು. ಉಳಿದ ವಿಷಯ ಕಡೆ ಬಹಳ ಬರ್ತಿರ್ಲಿಲ್ಲ. ಅದು ಬಲ ಆದಂಗೆ ತಾನೇ ಕಡಿಮೆ ಆಗ್ತದ. ನಾವೇನು ತಿಳ್ಕೊಂಡಿವಿ? ಇದು ಬಿಟ್ಟ ಮೇಲೆ ಅದು ಬರ್ತಂತ ನಾವು ತಿಳ್ಕೊಂಡಿವಿ. ಇದು ಹೋಗ್ಬೇಕಾದ್ರೆ ಅದು ಬಲ ಆಗ್ಬೇಕು. ಅದು ಬಲ ಆಯ್ತಂದ್ರೆ ಇವು ತಾನೇ ಬಿಟ್ಟು ಹೋಗ್ತಾವ. ಉಳಿದು ಯಾಕೆ ಹೋಗ್ತಾವ? ಅಲ್ಲಿ ಜಾಗನೇ ಇಲ್ಲ. ಏನು ನೀನು ಅವಕಾಶ ಕೊಟ್ರಲ್ಲ, ಮನಸ್ಸಿಗೆ ಅವಕಾಶ ಕೊಟ್ರೆ ಇನ್ನೊಂದು ವಿಷಯ ಬಂದು ಕೂಡ್ತದ. ಅಲ್ಲಿ ಅವಕಾಶನೇ ನಾವು ಅದಕ್ಕೆ ಕೊಡ್ಲಿಲ್ಲಪ್ಪ ಅಂತಂದ್ರೆ ಅದು ಇನ್ನೊಂದು ವಿಷಯಕ್ಕೆ ಯಾಕೆ ಹೋಗ್ತದ? ಅದ್ರಂಗ ವೃತ್ತಿ ಸದಾಕಾಲ ಬಹಿರಂಗದಲ್ಲಿ ಹೋಗೋದು ಅದ್ರ ಸ್ವಭಾವ ಅದ. ಯಾಕಂದ್ರೆ ಅದು ಬಹಳ ದಿವಸದಿಂದ ಹಿಂಗೆ ಬಂದದ, ಅದು ಹೊರಗೆ ಹೋಗ್ಬೇಕಂತ ನೋಡ್ತದ. ಆದ್ರೆ ನೀನು ಒಂದು ಸಲ ಇದನ್ನ ಅಭ್ಯಾಸ ರುಚಿ ತೋರಿಸಿದಂದ್ರೆ ಅದು ಹೊರಗೆ ಹೋಗಂಗಿಲ್ಲ, ಒಳಗೆ ಇರ್ತದ ಆರಾಮಾಗಿ ಆನಂದವಾಗಿ. ಅದು ಹೆಂಗೆ ದೃಢ ಆಗ್ತದ? ಎಷ್ಟು ದೃಢ ಆಗ್ತದ ಅಷ್ಟೇ ನಿನಗೆ ಮರಣ ಕಾಲದಲ್ಲಿ ಇದೆಷ್ಟೇ ಕೆಲಸ ಮಾಡ್ತದಂದ್ರು ಈಗ ಮಾಡಿದಿ ಅದು ಮುಂದೆ ನಿನಗೆ ಅನುಭವ ಮಾಡಕ್ಕೆ ಬರ್ತದ ಅನ್ನುವಂಥ ಮಾತನ್ನ
ಇಲ್ಲಿ ಹೇಳಿಕೆ ಅಂತ ಬಂದರ ಇಲ್ಲಿಗೆ ಸಮಯ ಆಗ್ಯದ ಅಂತ ಹೇಳಿ ಇಂದಿನ ಶಾಸ್ತ್ರಕ್ಕೆ ವಿರಾಮವನ್ನು ಅಂಬಾಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರೆ ಶುಂಭನೆ ಶುಂಭರ ಸಂವಾರಿಗೆ ಶಾಂಭವಿಗೆ ಕುಂಭಕುಶ ಜಗದಂಬೆ ನಿಮ್ಮ ಪದ ನಂಬಿಕೊಂಡೆನು ನರ ಶರೀರದಿ ಅಂಬುಕೇಶನ ರಾಣಿ ಶರಣರ ಬಿಂಬದೊಳು ನಲಿದಾಡು ಜನನಿ ದುಷ್ಟ ರಕ್ಕಸರನ್ನು ಮೆಟ್ಟಿ ಕುತ್ತಿಗೆ ಕೊಯ್ದು ಸುಟ್ಟು ತ್ರಿಪುರವ ಗೆದ್ದ ಶ್ರೀಕಾಂತಿಗೆ ಶಾಂಭವಿಗೆ ದುಷ್ಟ ಮಹಿಷನ ಹೊಟ್ಟೆ ಬಗೆಯುತ್ತ ಬೆಟ್ಟ ಕೊಳ್ಳಕ್ಕೆ ಇಳಿದು ರೇಣುಕೆ ಸೃಷ್ಟಿಯೊಳು ಪಟ್ಟದ ಬ್ರಹ್ಮನ ಶಿರವ ತೆಗಿಸಿದ ಪರಮ ಪಾರ್ವತಿಗೆ ಇಂಡು ದೈತರನೆಲ್ಲ ಚಂಡಾಡಿ ಕೊರಳೋಳು ರುಂಡಮಾಲೆಯ ಧರಿಸಿದ ಚಾಮುಂಡಿಗೆ ಶಂಕರಿಗೆ ಮಂಡಲದಿ ಮೆರೆವಂತ ಬಂಡರ ತುಂಡು ಮಾಡಿದ ಕಂಡ ದೇವತೆ ಕುಂಡಳೆಸಿಸು ನಾಳದೀಶನ ಕಂಡೆ ನಿಮ್ಮಯ ಪಾದ ನೇತ್ರದಿ ಅಂಬಾಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರೆ ಶುಂಭಾನಿ ಸುಂಬರ ಶುಂಭಾನಿ ಸುಂಬರ ಶುಂಭಾನಿ ಸುಂಬರ ಶಾಂಭವಿಗೆ ಶಂಕರಿಗೆ ಅರವೋಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾ ಅತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಸದ್ಗುರು ಅಭಿನವ್ ನಿಜಗುಣ ಮಹಾರಾಜ್ ಕಿ, सकल साधु संत महाराज की जय मंगलम जय रम पार्वती शिव हर हर महादेव।